ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಕ್ಲಬ್ ಮೆಂಬರ್ಸ್ ಎಲ್ಲ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ ಕಬ್ಬಾಳು ಚನ್ನಪಟ್ಟಣ ಬೆಟ್ಟಕ್ಕೆ. ನೋಡೋಣ, ಈಗ ಬೆಂಗಳೂರಿಂದೆಲ್ಲ ಕ್ಲಬ್ ಮೆಂಬರ್ಸ್ ಬರ್ತಾ ಇದ್ದಾರೆ. ನಾವಲ್ಲಿ ಹೋಗ್ಬಿಟ್ಟು ಹೋಗ್ಬೇಕಾಗಲ್ಲ, ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ನೋಡಿ ಫ್ರೆಂಡ್ಸ್, ನಾನು ಬೆಳಗ್ಗೆ ಟ್ರೆಕ್ಕಿಂಗ್ ರೆಡಿ ಆಯ್ತಿದ್ರೆ ನಮ್ಮ ಅಣ್ಣ ಪಬ್ಬಿಗೆ ರೆಡಿ ಆಯ್ತವನೆ. ನೀಟಾಗಿ ಚಿಕ್ಕದು ಬ್ಯಾಗು ಎಲ್ಲ ಹಾಕೊಂಡು ನಂಗೆ ಗುರ್ಸ್ಬೇಕು ಅಂತ ಪಬ್ಗೆ ಹೋಯ್ತವನೆ. ಕಾಸ್ಟ್ಯೂಮು ನಂದಲ್ಲ ಅವಂದೇ. ನೋಡಿ ಹೆಂಗೆ ಹೋಯ್ತವನೆ ನೋಡ್ಕೊಂಡಲ್ಲ. ಆದರೆ ನಾನು ನೋಡಿ ಬೆಳಗ್ಗೆ ಟ್ರೆಕ್ಕಿಂಗ್ ಕ್ಲಬ್ಬವ್ರು ಬರ್ತಾವ್ರೆ ಅಂತ. ಇವನು ಕ್ಲಬ್ ಮೆಂಬರೇ, ಡಿಸ್ಟಿಕಲ್ಲಿರೋನು. ಆದರೆ ನೀನು ಹೋಗು, ನನಗೆ ಫ್ರೆಂಡ್ಸ್ ಜೊತೆ ಪಬ್ಗೆ ಹೋಗ್ಬೇಕು ಅಂದ್ಬಿಟ್ಟು ನನಗೆ ಗುರ್ಸ್ತಾವನೆ. ನಾನು ಈ ಥರ ಔಟ್ಫಿಟ್ ಆದರೆ ಅವನು ಆ ಥರ ಔಟ್ಫಿಟ್ಟಲ್ಲಿ ಹೋಯ್ತವನೆ. ನೋಡೋಣ ನಮ್ಮದು ಯಾವ ಬಾಳು ಅಂತ ಎಲ್ಲರಿಗೂ ಈಗ ಗೊತ್ತೈತಲ್ಲ. ನೋಡಿ ಫ್ರೆಂಡ್ಸ್, ಈಗ ಹೊಡ್ತಾ ಇದ್ದೀವಿ. ನಮ್ಮ ಅಣ್ಣನ ಫ್ರೆಂಡ್ ಬಂದವ್ರೆ, ಅವ್ರ ಜೊತೆ ನಾನು ಹೋಗ್ತಾಯಿದ್ದೀನಿ. ನಮ್ಮ ಅಣ್ಣ ಬರ್ತಾರೆ, ನೋಡಿ ಹೆಂಗೆ ಮಾತಾಡ್ತವ್ರು ಇಬ್ರು. ಅವ್ನು ಬತ್ತಲ್ಲ, ಇವ್ರು ಬತ್ತವ್ರು ಪಾಪ ನನ್ನ ಜೊತೆ. ಈಗ ಹೋಯ್ತಾ ಇದ್ದೀವಿ, ಗಾಡಿ ಹತ್ತುತ್ತಾ ಇದ್ದೀನಿ. ಮತ್ತು ಅಲ್ಲಿ ಕಬ್ಬಾಳಲ್ಲಿ ಹೋಗ್ಬಿಟ್ಟು ನಿಮ್ಮನ್ನ ವೀಡಿಯೋ ಮಾಡ್ತೀನಿ, ಸಿಗೋಣ. ಹಂಗೆ ದಾರಿ ನೋಡಿ ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ, ರಾಮನಗರ ಬಿಡ್ತಾ ಇದ್ದೀವಿ. ವ್ಲಾಗ್ ಮಾಡ್ತಾ ಇದ್ದೀನಿ. ನಾವು ರಾಮನಗರ ಬಿಡ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ ಕಬ್ಬಾಳ ಬೆಟ್ಟಕ್ಕೆ. ನೋಡೋಣ, ಅಲ್ಲಿ ಎಲ್ಲ ಕಬ್ಬೆಲ್ಲ ಬಂದಿದ್ದಾರಂತೆ, ಅಲ್ಲಿ ಹೋಗ್ತಿದ್ದಾರೆ. ನೋಡಿ ಹೋಗ್ತಾ ಇದ್ದೀವಿ. ಮೊದಲು ಕಬ್ಬಾಳ ರೀಚ್ ಆದ್ವಿ. ನೋಡಿ, ಈಗ ಕಬ್ಬಾಳ ಬೆಟ್ಟ ದೇವಸ್ಥಾನದ ಹತ್ರ ಇದ್ದೀವಿ ನಾವು. ಕಬ್ಬಾಳ ಬೆಟ್ಟಕ್ಕೆ ಹೋಗ್ಬೇಕು. ಎಲ್ಲ ಗಾಡಿ ಇಲ್ಲ ಇದ್ದೀವಿ, ದೇವಸ್ಥಾನ ಇದೆ. ಈಗ ಅಲ್ಲಿ ಕಬ್ಬಾಳ ಬೆಟ್ಟದ ಹತ್ರ ಹೋಗಿ ಎಲ್ಲ ಕಂಪ್ಲೀಟ್ ಮಾಡಿ ಅಲ್ಲಿಂದ ಹೋಗೋಣ. ಅಲ್ಲೇ ಬೆಟ್ಟದ ಹತ್ರ ಹೋಗೋಣ. ನೋಡಿ ಅದೇ ಬೆಟ್ಟ ಕಾಣಿಸ್ತಿದೆಯಲ್ಲ, ಅದೇ ಬೆಟ್ಟ. ನೋಡಿ ನಾವು ಕಬ್ಬಾಳ ಬೆಟ್ಟದ ಹತ್ರ ಬರ್ತಾ ಇದ್ದೀವಿ. ಬಸ್ಸು ನಮ್ಮ ಕ್ಲಬ್ ಅವ್ರದ್ದು ಇಲ್ಲೇ ನಿಂತೈತೆ. ಹೋಯ್ತಾ ಇದ್ದೀವಿ. ಸಖತ್ ರಿಸ್ಕ್ ಆಗಿದೆ ಬೆಟ್ಟ ಮಾತ್ರ ಹತ್ತೋಕೆ. ನೋಡ್ಬೇಕು ನಮ್ಮಿಬ್ರು ಮಾಡೋದು ಏನಾಯ್ತಂದ್ರೆ ಗೊತ್ತಿಲ್ಲ. ಹೋಗಿ ಹತ್ತಿದ ಮೇಲೆ ಗೊತ್ತಾಗುತ್ತೆ ಹೆಂಗೆ ಅಂತ. ತುಂಬ ರಿಸ್ಕ್ ಇದೆ, ಆದರೂ ಒಂಥರ ತಿರು ಚೆನ್ನಾಗಿರ್ತದೆ ಜೊತೆಗೆ. ನೋಡೋಣ ಅಂತ ಬನ್ನಿ. ಸರ್ ಮಾಡ್ಬೋದು, ಸರ್ ಆ ಕಡೆಯಿಂದ ಗೊತ್ತಿಲ್ಲ, ಎಲ್ಲ ಹೋಯ್ತವ್ರೆ, ನಾವು ಹೋಯ್ತಾ ಇದ್ದೀವಿ. ಅಣ್ಣ ಎಂಟ್ರೆನ್ಸ್ ಅಣ್ಣ ಹತ್ತವ್ರೆ, ನಾವೆಲ್ಲ ಹೋಯ್ತಾ ಇದ್ದೀವಿ. ನಾವು ಈ ಕಡೆ ಹೋಯ್ತಾ ಇದ್ದೀವಿ. ಸುಳ್ಳು ಹೇಳ್ಬಿಟ್ಟ ಗೌಡ, ಹಿಂಗೇನೆ ರೂಟು. ಅಲ್ಲಿ ನಡೀರಿ ಮುಂದೆ ನೋಡಿ, ರೂಟೇ ಗೊತ್ತಿಲ್ಲ, ಸುಮ್ಮನೆ ಹೋಯ್ತಾ ಇದೀವಿ. ಈರುಳ್ಳಿ ಮಾಡೋಣ ಯಾರೋ ಹೇಳ್ಬೇಕು. ಹೇಳ್ತೀಯಾ ಅಣ್ಣ ಬೆಟ್ಟ ಹೆಂಗತ್ತದು? ಬೆಟ್ಟಕ್ಕೆ ಯಾವ ಕಡೆ ಹೋಗ್ಬೇಕು ಹತ್ತಕ್ಕೆ? ಇಲ್ಲಿ ಈ ಬೆಟ್ಟ ಹಂಗೆ ಹೋಗ್ಬೇಕಾ? ಹಾಂ, ಅದೊಂದು ಮನೆ ಕಟ್ತಾರಲ್ಲ, ನಿತ್ಯಾನಂದ ಸ್ವಾಮಿ ಲೆಫ್ಟ್ ಹೋಗ್ಬೇಕಾ? ಥ್ಯಾಂಕ್ ಯು. ಅಲ್ಲೇ ಹೋಯ್ತಾರೆ, ನಾವು ಇಲ್ಲೇ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಯಾವನವನು ಸುಳ್ಳು ರೂಟ್ ಹೇಳ್ಬಿಟ್ಟ ನಮಗೆ. ಅಲ್ಲಿ ಹತ್ತುತ್ತವ್ರೆ. ಹೆಂಗೋ ಈರುಳ್ಳಿ ಅವರು ಮಾರೋರು ಹೇಳಿದ್ರು ಹಿಂಗೆ ಹತ್ತಬೇಕು ಅಂತ. ಹೋಯ್ತಾ ಇದ್ದೀವಿ ವಾಪಸ್. ರಿವರ್ಸ್ ಹಾಕೊಂಡು ಹೋಗ್ತಾ ಇದ್ದೀವಿ. ಕಾರಲ್ಲೆಲ್ಲ ಬಂದವ್ರೆ. ಇಲ್ಲಿ ಹತ್ಬೇಕು ಇವಾಗ ಬೆಟ್ಟ. ಏನೆಲ್ಲ ಕಾರು, ಬಸ್ಸು, ಲಾರಿಲೇ ಬಂದವ್ರೆ. ನಾವು ಬರೋಲ್ಲ, GTಲಿ ಬಂದಿದ್ದೀವಿ. ಹೋಗ್ಬೇಕು ಇವಾಗ. ಇಷ್ಟೊಂದು ಜನ ಗಾಡಿಗಳೆಲ್ಲ ನಿಲ್ಸವ್ರೆ. ಈಗ ಹತ್ಬೇಕು. ನೋಡಿ ಆಗಿದೆ ಬೆಟ್ಟ. ಬನ್ನಿ ಹತ್ತೋಣ, ಹೆಂಗಿದೆ ನೋಡೋಣ. ಹೆಲ್ಮೆಟ್ಟು ಎಲ್ಲ ಇಲ್ಲೇ ಮಡಗಿದ್ದೀವಿ. ನಾನು ನಮ್ಮ ಬ್ರೋ ಇವಾಗ ಹೋಯ್ತೀವಿ, ನೋಡೋಣ. ನೋಡಿ ಈಗ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ತುಂಬ ರಿಸ್ಕ್ ಇದೆ. ಆಗಲೇ ನಮ್ಮ ಕ್ಲಬ್ ಮೆಂಬರ್ಸ್ ಎಲ್ಲ ಹತ್ಬಿಟ್ಟವ್ರೆ. ನಾವಿಬ್ಬರು ಸ್ವಲ್ಪ ಲೇಟು, ನಾಷ್ಟ ಮಾಡಿಕೊಂಡು ಬಂದ್ವಿ. ನೋಡೋಣ ಬನ್ನಿ, ಇಲ್ಲಿ ಹತ್ತುತ್ತವ್ರೆ. ಫುಲ್ಲು ಮಾತ್ರ ನಿಜ. ಬೈಕಿಗೆ ಹೋಗೋದ್ರೆ ಒಳ್ಳೆ ಆಫ್ ರೋಡಿಂಗ್ ಮಾಡ್ಬೋದಾಯ್ತು. ಅದು ಬೈಕೆಲ್ಲ ಹೋದ್ರೆ ಕಷ್ಟ ಇದೆ. ಏನೋ ಒಳ್ಳೆ ಸ್ಮಗ್ಲಿಂಗ್ ಇದು ಮಾಡಲ್ವ, ಹಂಗಿಲ್ವಣ ಅವಳೆ. ಹಿಂಗೆ ಹೋಗ್ಬೇಕು. ಆಂಟಿ ಕೇಳೋಣ ಬನ್ನಿ. ಆಂಟಿ ಹಿಂಗೆ ಹತ್ಬೇಕಾ ಬೆಟ್ಟಕ್ಕೆ? ಹಿಂಗ ಆಂಟಿ ಕುಡುಗೆ ಅಂದಲ್ಲಿ ಎಲ್ಲೆಲ್ಲ ಕಣ್ತಾ ತೋರಿಸ್ತಾರೆ. ನೋಡೋಣ, ಹತ್ಕೊ ಹೋಗೋಣ. ಈಗ ಮಾತ್ರ ಸಾಕಾದ ರಿಸ್ಕು. ಫಸ್ಟ್ ಟೈಮು ಈ ಥರ ಒಳ್ಳೆ ಬಿಸಿಲಲ್ಲಿ ಇಂಥ ಬೆಟ್ಟ ಹತ್ತಕ್ಕೆ ಬಂದಿದ್ದೀವಿ. ಅದು ನೋಡಬೇಕು. ತುಂಬ ಹಳೆ ಬೆಟ್ಟ ಇದು, ಏನೇನೋ ಹಿಂಗಂತೆ. ಆಂಟಿ ಹಿಂಗೆ ಹೋಗ್ಬೇಕಾ?
ಹಾಂ ಸರಿ ಆಂಟಿ. ಆಂಟಿ ಪಾಪ ಗೂಗಲ್ ಮ್ಯಾಪ್ಗಿಂತ ಸ್ಪೀಡ್ ಅವ್ರೆ, ಚೆನ್ನಾಗಿ ರೂಟ್ ಹೇಳ್ತವ್ರೆ. ಹೋಯ್ತಾ ಇದ್ದೀವಿ. ಒಂದ್ಸತಿ ನಾನು ನಿಮಗೆ ತೋರಿಸ್ತೀನಿ ನಮ್ಮ ಕ್ಲಬ್ ಅವ್ರು ಹತ್ತುತ್ತಾ ಇರೋದು. ಒಂದ್ಸತಿ ಸುಮ್ಮನೆ ನೋಡಿ, ಝೂಮ್ ಮಾಡ್ತೀನಿ ನೋಡಿ ಹೆಂಗೆ ಹತ್ತುತ್ತವ್ರು ಎಲ್ಲರೂ. ತುಂಬ ರಿಸ್ಕ್ ಇದೆ ಆದರೆ ಬೆಟ್ಟ ಸೂಪರು. ಫುಲ್ಲ ನಾನಂತೂ ಫುಲ್ಲೆಲ್ಲ ಫ್ಯಾನ್ ಆಗಿಬಿಡ್ತೀನಿ. ನೀಟಾಗಿ ರೆಡಿಯಾಗಿ ಬನ್ನಿ ಅಣ್ಣ. ಹೆಂಗತ್ತದು ತುಂಬ ರಿಸ್ಕ್ ಇದೆ. ಬನ್ನಿ ನೋಡತ್ತ. ಹುಷಬ ಮಾತ್ರ ಹೆಂಗಿದೆ ನೋಡಿ. ರೂಟೇ ಇಲ್ಲ, ನಾವೇ ಓನ್ ರೂಟ್ ಕ್ರಿಯೇಟ್ ಮಾಡ್ಕೊಂಡು ಬೆಟ್ಟ ಹತ್ಬೇಕು. ನಾವು ಬೇರೆ ಜೋಶಲ್ಲಿ GT ಬೇರೆ ಎತ್ಕೊಬಂದ್ಬಿಟ್ವಿ. ಎಲ್ಲ ಗಾಡಿ ನೋಡಲಿ ನಮ್ಮನ್ನು ನೋಡಲಿ ಅನ್ಕೊಬಂದ್ರೆ ಇಲ್ಲಿ ಯಾರೂ ಇಲ್ಲ ನೋಡೋರು. ಇದು ಹತ್ಕೊಂಡು ಹೋಗ್ಬೇಕು, ಆ ಪರಿಸ್ಥಿತಿ ಆಗ್ಬಿಡೈತೆ. ಏನು ಮಾಡೋಕ್ಕಾಗಲ್ಲ, ಹತ್ಬೇಕು. ಬನ್ನಿ ಎತ್ತೋಣ. ಅಯ್ಯಪ್ಪ ಹೋಗ್ತಾ ಇದ್ದೀವಿ. ನಾನು ನಮ್ಮ ವಾಪಸ್ಸೇ ಬಂದಿಲ್ಲ ಯಾರೋ ಚಪ್ಪಲಿ ಎತ್ಕೊಳಕ್ಕೆ ಅಲ್ಲಿ. ಏನು ಹೆಂಗೆ ಹೋದವ್ರು ವಾಪಸ್ ಬರಲ್ವಾ? ಇಲ್ಲ ಬರ್ತಾರೆ, ನಾವು ಬರ್ತೀವಿ ನೋಡಿ. ತುಂಬ ಕಷ್ಟ ಆಯ್ತು. ಆಂಟಿ 10 ರೂಪಾಯಿ ಇಸ್ಕೊಳಕ್ಕಾರ ನಾವು ವಾಪಸ್ ಬರಲೇಬೇಕು. ಓ ಒಳ್ಳೆ ಜಂಗಲ್ ಬುಕ್ಕಲ್ಲಿ ಹೋದಂಗೆ ಐತೈತೆ ನನಗೆ. ಆದರೂ ನಮ್ಮ ಚನ್ನಪಟ್ಟಣದಲ್ಲಿ ಕಬ್ಬಾಳ ಹತ್ರ ಇಷ್ಟು ರಿಸ್ಕ್ ಆಗಿರೋ ಬೆಟ್ಟ ಐತೆ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಹೋಗೋಣ. ಹುಷಬ ಸೀರಿಯಸ್ ಆಗಿ ಇನ್ನೂ ನಾವು ಬೆಟ್ಟದ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹೋಗಿಲ್ಲ, ಆಗಲೇ ಅರ್ಧ ಸುಸ್ತಾಗೋಯ್ತು. ಅಲ್ಲೋದ್ಮೇಲೆ ಹೆಂಗೋ ನೋಡಿ ನೀರು ಬಾಟ್ಲೆಲ್ಲ ತಗೊಂಡು ಹೋಯ್ತಾ ಇದ್ದೀವಿ. ಬೆಟ್ಟ ಹತ್ತಕ್ಕೆ ಮುಂಚೆನೇ ನೀರು ಖಾಲಿ, ಅದೊಂದು ಪಕ್ಕ. ಒಂದು ರೌಂಡ್ ಎಲ್ಲ ಸುಸ್ಸು ಬಿಸ್ಸು ಎಲ್ಲ ಮಾಡಿಕೊಂಡು ಹತ್ತುತ್ತಾ ಇರೋದೆ. ನೋಡಿ ಸುಸ್ತಾಗೋಯ್ತು. ನೀರು ಇನ್ನೇನು ಖಾಲಿ ಆಯ್ತಾ ಬರ್ತೈತೆ. ಬೆಟ್ಟ ಇನ್ನೂ ಸ್ಟಾರ್ಟಿಂಗ್ ಪಾಯಿಂಟ್ಗೂ ಹೋಗಿಲ್ಲ ನಾವು. ಆಯ್ತಲ್ಲ ಹತ್ತಕ್ಕೆ, ಆದ್ರೆ ಬರೋದು ಬಂದ್ಬಿಟ್ಟಿದ್ದೀವಿ, ಹತ್ತಲೇಬೇಕು. ಪಾಪ ಬೆಂಗಳೂರವ್ರು ಏನೋ ಅನ್ಕೊ ಬಂದವ್ರೆ, ಅವ್ರ ಕಷ್ಟ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಮೇಲೋಗಿ ನೋಡೋಣ ಇರಿ. ನೋಡಿ ಇನ್ನೇನು ಸ್ವಲ್ಪ ದೂರ ಬೆಟ್ಟ ಹತ್ತು ಎದ್ದಿದ್ದು ಲೆಕ್ಕನ. ಇಲ್ಲಿಂದ ಸ್ಟೆಪ್ಸ್ ಐತೆ, ಅದು ಮುಂಚೆ ವ್ಯೂ ನೋಡ್ಕೊಳ್ಳಿ. ಸೂಪರ್ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಇಡೀ ಚನ್ನಪಟ್ಟಣ ಕಬ್ಬಾಳ ರೂಟೆಲ್ಲ ಫುಲ್ ಕವರ್ ಆಗುತ್ತೆ. ನಾನು ನಮ್ಮ ಬ್ರೋ ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಬರ್ತಾರೆ. ಒಳ್ಳೆ ವ್ಯೂ ಚೆನ್ನಾಗೈತೆ. ದಯವಿಟ್ಟು ಬಿಸಿಲಲ್ಲಿ ಮಾತ್ರ ಬರಬೇಡಿ ಇಲ್ಲಿ. ನಾವು ಮೊದಲೇ ವೈಟ್ಕಿದ್ದೀವಿ, ಕರ್ಗಾಗ್ಬಿಟ್ರೆ ಕಷ್ಟ. ಈಗ ಹೋಗೋಣ. ಅಲ್ಲಿ ನಮ್ಮ ಮೆಂಬರ್ಸ್ ಎಲ್ಲ ಕಾಯ್ತವ್ರೆ, ಯಾರು ಇಳಿತವ್ರೆ. ಪರವಾಗಿಲ್ಲ ಬನ್ನಿ ಹೋಗೋಣ ಹತ್ತ. ಎಸ್ ಇನ್ನೇನು ಹತ್ತುತ್ತಾ ಇದ್ದೀವಿ ನೋಡಿ. ನಿಮಗೆ ತೋರಿಸ್ತೀನಿ ಸ್ಟೆಪ್ಸು ಹೆಂಗಿದೆ ಅಂತ. ನೋಡಿ ಇದು ಎಂಟ್ರೆನ್ಸ್. ವೇರ್ ಇಸ್ ದ ಟೆಂಪಲ್? ನೋಡಿ ಇದು ಎಂಟ್ರೆನ್ಸ್ ಸ್ಟೆಪ್ಸು. ನಾನು ನಮ್ಮ ಬ್ರೋ ಹತ್ತುತ್ತಾ ಇದ್ದೀವಿ. ನೋಡೋಣ. ಹೋಯ್ತಾ ಇದ್ದೀವಿ. ನಮ್ಮ ಮೆಂಬರ್ಸ್ ಎಲ್ಲ ಪಾಪ ನಾನು ನೋಡ್ಬಿಟ್ಟು ಅಲ್ಲಿಂದನೇ ಕಾಯ್ತವ್ರೆ. ಹೋಗೋಣ. ಫುಲ್ ಸ್ಟೆಪ್ಸ್ ಆದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನನ್ನ ಕೈಲಂತೂ ಹತ್ತಕ್ಕಾಯ್ತಲ್ಲ, ಏನು ಮಾಡೋಕ್ಕಲ್ಲ, ಹತ್ತಬೇಕು. ನೋಡಿ ಬಂದಿದ್ದೀವಿ, ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದೀವಿ. ನಾನು ನಮ್ಮ ಬ್ರೋ ಫುಲ್ಲು ಇಲ್ಲೇ ಕೂತ್ಕೊಬಿಟ್ಟಿದ್ದೀವಿ. ನಾವು ಇನ್ನೂ ಅರ್ಧ ಸ್ಟೆಪ್ಪು ಹತ್ತಲಿಲ್ಲ. ಮಾತ್ರ ವ್ಯೂ ಮಾತ್ರ ಮಸ್ತಾಗೈತೆ ನೋಡಿ. ಸೂಪರ್ ವ್ಯೂ ಮಾತ್ರ. ಅಯ್ಯೋ ನೀರು ಬಾಟ್ಲು ಇನ್ನೇನು ಖಾಲಿ ಆಗೋ ಮೂಮೆಂಟು. ಅಲ್ಲಿ ನಮ್ಮ ಮೆಂಬರ್ಸ್ ಎಲ್ಲ ಅಲ್ಲಿ ಕಾಯ್ತವ್ರೆ, ನಿಂತ್ಕೊಂಡು ನೋಡ್ತವ್ರೆ. ಇಲ್ಲ ಮೂವ್ ಆಗ್ಬಿಟ್ರು, ಇನ್ನು ನಾವು ಮೂವ್ ಆಗಬೇಕು. ಈ ಜೋಶಲ್ಲಿ ಹತ್ಬಿಡೋದು, ಇನ್ನೊಂದು 10 ಮೆಟ್ಲಿಗೆ ಕೂತ್ಕೊಬಿಡೋದು. ನೋಡಿ ಫುಲ್ ಸುಸ್ತಾಗೋಯ್ತು. ಈ ನಾಲ್ಗೆ ಬಿಡ್ಕೊಂಡವ್ರು ಸ್ಟ್ರೆಂತಾಗಿ ಇಳಿತದೆ. ಇಳಿ ಬ್ರೋ ಹೋಗಿ ಅಂತಾರೆ. ಹೋಯ್ತಲ್ಲ ಅದು ಬ್ರೋ, ಅದು ಮೇಲ್ಗಡೆ ಇರೋ ಆಂಟಿ ನೋಡ್ತೈತೆ ಹೋಗೋಕ್ಕೆ. ಹೋಯ್ತಾ ಇಲ್ಲ ಅದು. ಏಯ್ ಓಕೆ ಆಗಡೆ ಲೋಕಲ್ ನಾನು. ಹೋಗು ಬಿಡು, ನಾವೇ ಹೋಯ್ತಾ ಇದ್ದೀವಿ. ಫುಲ್ಲು ಜರ್ಕಿನೆಲ್ಲ ವೆಯ್ಟ್ ಆಗೋಯ್ತು, ಬಿಚ್ಬಿಟ್ವಿ. ನೋಡಿ ಇಳಿಯೋರು ಇಳಿತವ್ರೆ. ಹಾಂ ನೋಡಬೇಕು. ಸ್ವಲ್ಪ ದೂರ ನಮ್ಮ ಕ್ಲಬ್ಬವರೆಲ್ಲ ಆಗಲೇ ಹತ್ಬಿಟ್ಟವ್ರೆ. ಹೋಯ್ತಾ ಇದ್ದೀವಿ, ಹೋಗೋಣ. ನೋಡಿ ಕಂಪ್ಲೀಟಾಗಿ ಹತ್ತಿದ್ದೀವಿ. ಅಲ್ಲೆಲ್ಲ ನಮ್ಮ ಕ್ಲಬ್ ಮೆಂಬರ್ಸ್ ಎಲ್ಲ ಕೂತವ್ರೆ, ಹೋಯ್ತವ್ರೆ. ನಾವು ಈಗ ಹೋಗ್ಬೇಕು. ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಅವರೇ, ಮೀಟ್ ಆಗೋಣ. ಅವ್ರು ಮಾತಾಡೋಣ. ಅಲ್ಲೋದ್ಮೇಲೆ ಸ್ವಲ್ಪ ಶೂ ಜಾರ್ತೈತಂತೆ, ಓಡ್ತಾರಂತೆ PT ಉಷನ್ ಥರ. ಇಲ್ಲ ಇಲ್ಲಿ ನೋಡು ಹೆಂಗೆ ಜಾರ್ತೈತೆ ನೋಡಿ ಶೂ. ನೋಡ್ರಿ ಓಡೋಣ, ಇನ್ನೇನು ಮಾಡೋಣ. ಫೈನಲಿ ವಿ ರೀಚ್ ಬೆಟ್ಟ. ಇವಳು ಗೊತ್ತಲ್ಲ, ಇವಳು PT ಉಷನ್ ತಂಗಿ. ಇವಳು
ಹತ್ತುತ್ತಾ ಇರ್ತಾರೆ ಇಳಿತಾ ಇರ್ತಾರೆ ಬೆಟ್ಟಗಳು. ಪಾಪ ನಾವು ಮಿಕಾ ಇವ್ರ ಜೊತೆ ಬಂದು ತಗಲಾಕೊಂಡಿದೀವಿ. ಏನು ಮಾಡೋಕ್ಕಾಗಲ್ಲ, ಊಟ ತಿಂಡಿ ಕೊಡಲ್ಲ, ಏನು ಕೊಡಲ್ಲ. ಹಂಗೆ ಕಳಿಸ್ತೀವಿ. ಯಾರಿಗಾರು ಟ್ರೆಕ್ಕಿಂಗ್ ಬಗ್ಗೆ ನಾವು ಅದಕ್ಕೆ ನಾವು ದುಡ್ಡು ಕಟ್ಟಲಿಲ್ಲ. ನೀವು ಕೊಡಲ್ಲ ಅಂತ ಗೊತ್ತು, ಅದಕ್ಕೆ ನಾವು ದುಡ್ಡು ಕೊಟ್ಟಿಲ್ಲ. ಹಾಗೆ ಬಂದು ನಾವು ಹಾಗೆ ಹೋಗ್ತೀವಿ. ನಮಗೆಲ್ಲ ಹೋಟ್ಲ್ ಐತೆ, ತಿನ್ಕೋತೀವಲ್ಲೇ. ಬ್ರೋ ಹೋಟ್ಲು ಬೇಡ ಬ್ರೋ, ಎಲ್ಲ ನಾನ್ ವೆಜ್ ಈ ಕಡೆ, ಎಲ್ಲರೂ ಹೊಂಟೋಗು. ನೋಡೋದ ಇವಳು ಮನೇಲಿ ಬಾಡ್ ಮಾಡಿಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಆದ್ರೂ ಬಂದಿದ್ದೀವಿ, ನೋಡ್ಬೇಕು. ಏನಾದ್ರು ಟ್ರೆಕ್ಕಿಂಗ್ ಬ್ರೋ ಬಗ್ಗೆ ಬನ್ನಿ, ಕೇಳಬೇಕು ಇನ್ಫಾರ್ಮೇಶನ್ ಬೇಕಂದ್ರೆ ಇವಳು ಕಾಂಟ್ಯಾಕ್ಟ್ ಮಾಡಿ. ಮೇಘನಾ ಶಿವಣ್ಣ, ಇವಳ ನಂಬರ್ನ ನಾವು ಕೆಳಗಡೆ ಹಾಕ್ತೀವಿ, ದಯವಿಟ್ಟು ಯಾರು ತಗೋಬೇಡಿ. ತಲೆ ತಿನ್ನಕ್ಬಿಡ್ತಾಳೆ. ಎಷ್ಟು ಸರಿ ಇಂಟ್ರೊಡಕ್ಷನ್ ನೀನ್ ಕೊಡ್ತೀವಿ. ಇಂಟ್ರಡಕ್ಷನ್ ಕೊಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ. ಯೂಟ್ಯೂಬ್ ಶುರು ಮಾಡಿದ್ಯಾ? ನಾಳೆ ಒಂದು ವಿಡಿಯೋ ಸಬ್ಸ್ಕ್ರೈಬ್ ನನಗೆ ಯಾರು ಹೇಳಲೇ ಇಲ್ಲ. ನೀನು ಹತ್ರ ಇರೋಳು ಅದನ್ನೆಲ್ಲ ತಿಳ್ಕೊಬೇಕು, ಸ್ಟೋರಿ ಎಲ್ಲ ನೋಡ್ಬೇಕು. ನೋಡ್ಬೇಕು ಆಗಾಗ. ಯಾವಾಗ ನೋಡಿದ್ರೆ ಬರೀ ನೀನ್ ಬರೀ ಬುಕ್ ಇಟ್ಕೊ ಬೆಟ್ಟ ಅಂತ ನಾವ್ ನೋಡಲ್ವಾ, ನೀನು ಹಂಗೆ ನೋಡ್ಬೇಕು. ತಂದಿದ್ಯಾ ಬುಕ್ಕು? ಪಕ್ಕ ಬುಕ್ ತಂದವಳೆ. ಈಗ ನೋಡಿ ಸೇಮ್ ಪೇಜ್ ನಂಬರ್ ಇರ್ತದೆ, ಸೇಮ್ ಚಾಪ್ಟರು. ಅದನ್ನ ತೆಗ್ದು ಓದ್ತಾಳೆ. ಈಗ ಅದನ್ನ ತೆಗ್ದು ಸೇಮ್ ಬುಕ್ಕಾ ಯಾವ ತಂದಿದ್ಯಾ? ಅದೇನು ಓದ್ತೀಯೋ ದೇವ್ರು ಏವಲ್ಲ. ಇದೆಲ್ಲ ನೀನು ಓದಿ ಏನ್ ದಬಾಕ್ಬೇಕು ಅಂತ. ಫಸ್ಟ್ ಇಲ್ಲೊಂದು ರೋಡ್ ಕಟ್ಸು, ಅದೇ ದಬಾಕು ಬುಕ್ ಓದಿ. ಇನ್ನೊಂದು ಸ್ವಲ್ಪ ಹತ್ಬೇಕು, ಬನ್ನಿ ಹತ್ತೋಣ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಉಲ್ಲಾಸು ಪಾಪ ನಮ್ಮ ಕ್ಲಬ್ಗೆ ನಮಗೆ ಜಾಸ್ತಿ ಸಪೋರ್ಟ್ ಮಾಡ್ತಾನೆ. ಸದ್ಯಕ್ಕೆ ಹಂಗೆ ಮಾಡ್ತಾನೆ, ಮುಂದಕ್ಕೆ ಹೋಯ್ತಾ ಕ್ಲಬ್ ಬಗ್ಗೆ ಇವ್ನಿಗೆ ಗೊತ್ತಾಯ್ತದೆ. ಏಯ್ ಮಗ ಏನು ಹಿಂಗನ್ಬಿಟ್ರೆ ಐಫೋನ್ ತಗೊಂಡಿರೋದು ವಿಡಿಯೋ ಮಾಡಕ್ಕೆ ಎಲ್ಲರೂ ಕಂಟೆಂಟ್ ಕ್ರಿಯೇಟರ್ಸ್ ಅಪ್ಪ. ನಂದು ವಿ ಆರ್ ನಾಟ್ ಕಂಟೆಂಟ್ ಕ್ರಿಯೇಟರ್, ಡೈಲಿ ಬ್ಲಾಗ್ ಮಾಡ್ತಾ ಇರೋದಷ್ಟೇ. ಇನ್ನೊಂದು ಸ್ವಲ್ಪ ದೂರ ಹತ್ತಿವಿ, ನಮ್ಮ ಕರೀತವ್ರೆ. ಮೇಲೆ ಹೋಗಿ ದೇವಸ್ಥಾನ, ಟಿಪ್ಪು ಪಾಯಿಂಟ್ ಅಲ್ಲಿ ಹೋಗಿ ಇವಳನ್ನ ತಳ್ಬಿಡೋಣ ಬನ್ನಿ. ಮೇಲ್ಗಡೆ ಹೋಗಿ ದೇವಸ್ಥಾನ ತೋರಿಸ್ತೀವಿ ಬನ್ನಿ. ಬಂದು ನಿಂತಿದ್ದು ನಮ್ಮ ಕ್ಲಬ್ಬರೆಲ್ಲ ಮಾತಾಡ್ಕೊಂಡಿದ್ದೆ ನಿಂತ್ಕೊಬಿಟ್ಟವ್ರೆ, ಟೈಮ್ ವೇಸ್ಟ್ ಮಾಡ್ತವ್ರೆ. ಹಂಗೆ ಅಲ್ಲೇ ಅವನ ಸ್ಪೈಡರ್ ಮ್ಯಾನ್ ಥರ ಮರ ಹತ್ತವ್ ನೋಡಿ. ಅವನೇನು ಬೆಂಗಳೂರಿಂದ ಬಂದು ಮರ ಹತ್ತಕ್ಕೆ ಬಂದವನೇ, ಪರವಾಗಿಲ್ಲ. 3 ಜನ ಇದೆ, ಎಲ್ಲ ನೋಡ್ಕೊಂಡು ಕೂತಿದ್ದೀವಿ. ಮೇಲೆ ಹತ್ಬೇಕು, ಹತ್ಬಿಟ್ಟು ನೋಡೋಣ ಎಸ್. ಎಲ್ಲ ಹತ್ತುತ್ತವ್ರೆ ಇವಾಗ, ನೋಡ್ತಾ ಇರ್ಬೋದು. ಬಿಸಿಲು ಸುಸ್ತಾಯ್ತೈತೆ ತನಕ ಹತ್ತುತ್ತವ್ರೆ. ಬಂದರು ನಮ್ಮ ಪ್ರೆಸಿಡೆಂಟ್ ಬಂದರು. ಇಷ್ಟು ವರ್ಷ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಬಿಸಿಲು ಬೆಟ್ಟ ಹತ್ತುತ್ತವ್ರೆ. ನೋಡಿ ಏನು ಕಲರಲ್ಲಿ ಹತ್ತುತ್ತವ್ರೆ ಅಂದರೆ ಪಾಪ. ಅಣ್ಣ ಏನಣ್ಣ ಬೇಗ ಹತ್ಬೇಕಲ್ವ ಅಣ್ಣ? ನೋಡಿ ನಿಮ್ಗೆ ಲೇಟಾಗಿ ಬಂದವ್ರು ಈ ಲೆವೆಲಿಗೆ ಬಂದು ಕೂತಿದ್ದೀವಿ ನಾವು. ಆಂಟಿ ಕಮ್ಸೂನ್, ಅವಳಿಗೆ ಎಲ್ಲಾರ ಮುಂದೆ ಆಂಟಿ ಹೇಳ್ಬಿಡು ಅಜ್ಜಿ. ಎಷ್ಟೋ ಆಗುತ್ತೆ ನಿನ್ಗೆ, ಯಾಕೆ ಅವೆಲ್ಲ? ನೀನು ಬಾ, ನೀನು ನನ್ನ ವ್ಲಾಗಲ್ಲಿ ನೀನು ಕಾಣಿಸ್ಕೋ ಸಾಕು. ಇರಲಿ, ನೀನು ಬೇಕು ಕಾಣಿಸ್ಕೋಬೇಕು. ಇಡೀ ವರ್ಲ್ಡ್ಗೆ ಗೊತ್ತಾಗಬೇಕು ಮೇಘನಾ ಶಿವಣ್ಣ ಅಂದರೆ ಏನು ಅಂತ. ಹತ್ತು ಬೇಗ. ಸ್ವಲ್ಪ ಜನ ಅಲ್ಲೇ ನಿಂತ್ಕೊಬಿಟ್ರು, ಬರಲ್ಲ ಅಂತ. ಹೌದಾ? ನೀನು ಅಲ್ಲೇ ಇರ್ಬೇಕು ತಾನೆ, ಯಾಕೆ ಬಂದೆ? ನೀನ್ ಎತ್ತಾಕಣ ಅಂತ ಇದ್ದೀನಿ. ನನ್ನ ತಳ್ಳಗಾರು ಆಯ್ತದ ನಿನಗೆ? ನೋಡಿ ಕಾಣಿಸ್ತಾ ನಿನ್ನ ಕೈಲಿ ರಾಗಿ ಮುದ್ದೆ ಹತ್ತ ಮೇಲೆ. ಸ್ಟ್ಯಾಮಿನಾ ಇದೆ ಬ್ರೋ, ಸಾಕಾಗೈತಿ. ಹೋಗು. ಎಸ್ ಫೈನಲಿ ವಿ ರೀಚ್ ಕಬ್ಬಾಳ್ ಬೆಟ್ಟ. ನೋಡಿ ಇದೇನಾ, ನಾನು ಬಂದಿದ್ದೀವಿ ನೋಡಿ. ಈಗ ಅಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಕಾಣಿಸ್ತಿದೆ ಅಲ್ವಾ ದೇವಸ್ಥಾನ? ಹೋಗ್ತಾ ಇದ್ದೀವಿ. ಯಾವುದೋ ಕೆರೆ ಐತೆ ಚಿಕ್ಕದು. ಎಸ್, ಹಾಂ, ಚಿಕ್ಕದೊಂದು ಕೆರೆ ನೋಡಿ. ಕೆರೆ ನೋಡ್ಕೊಳ್ಳಿ. ಓ ಆಂಟಿ ಗಾಬರಿ. ಅಪ್ಪ ಭಯ ಇದೈತೆ. ಏನು ಏನಾಗಲ್ಲ ಬನ್ನಿ ಅಣ್ಣ. ನಾಗ ಕನ್ನಿಕೆ ಐತಿಲ್ಲ ನೀವು. ವಿಷ ಇರುತ್ತಲ್ಲ ಆ ಥರ ಹಾವು ಪ್ರಾಣಿಗೆ ಇರಲ್ಲ ಅಲ್ಲ, ಉಡಾ ಥರ ಇರುತ್ತಲ್ಲ. ಅದೇನೆ. ಅದಕ್ಕೇನು ಇರಲ್ಲ. ಸ್ನೇಕ್, ಒನ್ಲಿ ಸ್ನೇಕ್. ಫೈನಲಿ ಬಂದ್ವಿ ನಾವು. ನಮ್ಮ ಬ್ರೋ ಮೇಲೆ ಹಾವು ಹತ್ಬಿಡ್ತಂತೆ. ಸರಿ, ಹಾವು ಪ್ರಾಣಿ ಎತ್ಬಿಡ್ತಂತೆ. ನಾಳೆ ಅಷ್ಟಲ್ಲಿ ಅವರು ನಾಗಮಣಿ ಎತ್ಕೊ ಓಡಾಡ್ತಾರೆ. ನಾವು ಕೊನೆಗೆ ಬಂದ್ವಿ. ನಮ್ಮ ಕ್ಲಬ್ಬವರೆಲ್ಲ ಇನ್ನೂ ಹಿಂದೆನೇ ಅವರೇ, ಅವರು ಕಾಯೋಕ್ಕಾಗಲ್ಲ. ಅಣ್ಣ ಏನೋ ಕೆರೆ ಹೊತ್ತ ಹೋಯ್ತವ್ರೆ. ಬೆಟ್ಟದ ಮೇಲೆ ಒಂದು ಕೊಳ ಐತೆ ನೋಡಿ, ಸೂಪರ್ ಅಲ್ಲ?
ಫೈನಲಿ ನಾವು ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನ ನಾವೇ ಎಲ್ಲ ಬಸ್ಸಲ್ಲಿ ಬಂದು ಯಾರೇ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವರೆಲ್ಲ ಹತ್ತಾದ್ಮೇಲೆ ಹತ್ತಿದ್ದೀವಿ. ಆದರೆ ನಾವೇ ಫಸ್ಟು. ನೋಡಿ ದೇವಸ್ಥಾನ ಹತ್ರ ಬಂದ್ವಿ. ತುಂಬ ಹಳೆ ಕಾಲದ ದೇವಸ್ಥಾನ ಇದು. ಇನ್ನೂ ನಮ್ಮ ತಾತ ಮುತ್ತಾತನೇ ಹುಟ್ಟಿರಲಿಲ್ಲ ಆಗ ಬಂದಿರೋ ದೇವಸ್ಥಾನ ಇದು. ತುಂಬ ಪವರ್ಫುಲ್ ದೇವಸ್ಥಾನ. ಇಲ್ಲಿ ಪೂಜಾರಿ ಬೆಳಗ್ಗೆ 6 ಗಂಟೆಗೆ ಹತ್ತಿದ್ರೆ ಪುನಃ ನೈಟು ಸಂಜೆ 6 ಗಂಟೆಗೆ ಅವರೇ ಹಿಡಿತಾರೆ. ಪರವಾಗಿಲ್ಲ. ಇದೇನು ಹರಕೆಗಳು ಕಟ್ಕೊಂಡು ಕಲ್ಗಳು ಹಾಕಿದ್ದಾರೆ. ಮೊನ್ನೆ ದೇವಸ್ಥಾನ ಹತ್ರ ಬಂದ್ವಿ. ನೋಡಿ ಎಂಟರ್ ವ್ಯೂ ಮಾತ್ರ ಸೂಪರ್ ಆಗೈತೆ. ನೋಡಿ ದೇವಸ್ಥಾನ ತುಂಬ ಹಳೆಯ ಕಾಲದ ದೇವಸ್ಥಾನ. ಕೊನೆಗೂ ದೇವ್ರ ಹತ್ರ ಬಂದ್ವಿ. ಇಲ್ಲೇ ಶೂ ಎಲ್ಲ ಬಿಟ್ಬಿಟ್ಟೋಣ. ಪೂಜಾರಿ ಅವರು ಏನೋ ಗೊತ್ತಿಲ್ಲ, ನಮ್ಗೆ ಯಾರೋ ಹೇಳಿದ್ರು ದೇವಸ್ಥಾನ ಓಪನ್ ಐತೆ. ಲಾಕ್ ಆಗೈತಾ? ಪೂಜಾರಿ ಇಲ್ಲಿ ದೇವಸ್ಥಾನ ಲಾಕ್ ಆಗಿದೆ. ನೋಡಿ ಇಷ್ಟೇ ಚಿಕ್ಕ ಇರೋ ದೇವಸ್ಥಾನ, ತುಂಬ ಹಳೇದು. ಒಳಗೆ ಹೋಗ್ಬೋದು. ಬರಲಿ ನಮ್ಮ ಕ್ಲಬ್ ಮೆಂಬರ್ಸ್ ಎಲ್ಲ ಬರಲಿ, ಹೋಗೋಣ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ, ನೋಡಬೇಕು. ಬರಲಿ ಎಲ್ಲರೂ. ಫೈನಲಿ ನಮ್ಮ ಕ್ಲಬ್ ಮೆಂಬರ್ಸ್ ಎಲ್ಲ ಇಲ್ಲಿ ಬಂದವ್ರೆ. ಪಾಪ ನಮ್ಮ ಉಲ್ಲಾಸ ಕೊನೆಗೂ ಸುಸ್ತಾಗ್ಬಿಟ್ಟವನೆ. ನಾವು ಅಷ್ಟರಲ್ಲಿ 3-4 ಫೋಟೋ ಶೂಟ್ ಮಾಡ್ಕೊಬಿಟ್ವಿ ಗ್ಯಾಪಲ್ಲಿ. ಬಿರಿಯಾನಿ ಇದ್ರೆ ಹಾಕಿ ಪಾಪ ನಮ್ಮ ಉಲ್ಲಾಸ ನೋಡಿ ಪಾಪ ಮೂಳೆಲೆಲ್ಲ ಇಳಿದವಳು ವೀಕ್ ಆಗಿಬಿಟ್ಟವನೆ. ನೋಡಿ ನಮ್ಮ ಕ್ಲಬ್ ಮೆಂಬರ್ಸ್ ಎಲ್ಲ ಬಂದವ್ರೆ. ಒಂದ್ಸರಿ ತೋರಿಸ್ತೀನಿ ನಿಮಗೆ ಎಷ್ಟು ಜನ ಬಂದವ್ರು. ಎಲ್ಲ ಟೆಂಪಲ್ಗೆಲ್ಲ ಹೋಯ್ತವ್ರು ನೋಡಿ. ನಾನು ಕೆಳಗಡೆ ಕೆಳಗಡೆ ಹೋಗಿದ್ದೀನಿ, ಮೇಲ್ಗಡೆ ಬಂದಿರೋದು ನೋಡಿ. ಎಲ್ಲ ಆಲ್ಮೋಸ್ಟ್ ಬಂದಿದ್ದಾರೆ. ಮೇನ್ ಇದೇನೆ ಕಣೋ, ಕಬ್ಬಾಳಮ್ಮ ಟೆಂಪಲ್. ಅದು ಗೊತ್ತು. ಅಂದ್ರೆ ಕೆಳಗಡೆ ಮೇನ್ ಒಂದೈತೆ, ಇನ್ನೊಂದು ಎಲ್ಲಿ ಇಲ್ಲಿ ಬಂದಲ್ಲಿ ಇಲ್ಲೇ ಇಲ್ವಾ ಸ್ಟಾರ್ಟಿಂಗು ಡೌನ್? ಯಾವ್ದಣ್ಣ? ನಾವು ನೋಡಲೇ ಇಲ್ಲ ಅಲ್ವಾ? ಇದು ದೇವಸ್ಥಾನ ಶಿವಂದು. ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಇಲ್ಲಿಗೆ ಬರ್ಬೇಕು. ನಾವು ನೋಡೇ ಇಲ್ಲ ಅದನ್ನ. ತೋರಿಸ್ಬೇಕು, ಹೇಳ್ಬೇಕಣ್ಣ ನೀನು. ಇವನ್ನೆಲ್ಲ ಟ್ರೈನ್ ಮೇಲೆ ಟಿಕೆಟ್ ಇವನು ಆಮೇಲೆ ಹೇಳ್ತಾನೆ ಎಲ್ಲ. ನೋಡಿ ಫ್ರೆಂಡ್ಸ್, ಅಲ್ಲೊಂದು ದೇವಸ್ಥಾನ ಆಯ್ತಂತೆ. ನಮ್ಮ ಹುಡುಗ ಹೇಳಲೇ ಇಲ್ಲ. ಹೋಲಿ ಬನ್ನಿ, ಇಲ್ಲಿ ದೇವ್ರ ಕೈ ಮುಕ್ಕೊಬಿಟ್ಟು ಕೆಳಗಡೆ ಅದೊಂದು ದೇವಸ್ಥಾನ ನೋಡ್ಕೊಂಡು ಹೋಗೋಣ. ನೋಡಿ ಎಲ್ಲ ನಮ್ಮ ಕ್ಲಬ್ ಮೆಂಬರ್ಸು ಪಾಪ ಸುಸ್ತಾಗಿ ಕುತ್ಕೊಬಿಟ್ಟವ್ರೆ. ಏನೋ ಮಾಡೋಕ್ಕಾಗಲ್ಲ. ದೇವಸ್ಥಾನ ಹೋಗೋಣ. ದೇವಸ್ಥಾನ ಒಳಗಡೆ ಯಾಕೆ? ನೀನು ಹೇಳ್ದಲ್ವ ಕೆಳಗಡೆ ಹೋಗ್ಬಿಟ್ಟು ಹೋಗ್ಬೇಕು ಅಂತ. ಹೌದಾ? ನೋಡ್ರಿ ವ್ಯೂ ಪಾಯಿಂಟ್ ಹೋಗೋಣ. ನೋಡಿ ಈಗ ವ್ಯೂ ಪಾಯಿಂಟ್ ಹೋಗ್ತಾ ಇದ್ದೀವಿ. ನೋಡೋಣ, ಅಲ್ಲೊಂದು ಸ್ವಲ್ಪ ಫೋಟೋ ಗಿಟೋ ತಗೊಂಡು ಬರೋಣ ಬನ್ನಿ. ಫೋಟೋ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಮಾಡಾಯ್ತು. ಇಲ್ಲೊಂದು ಏನೋ ಸುರಂಗ ಆಯ್ತು. ಬನ್ನಿ ಸುರಂಗ ಹೋಗೋಣ. ಅಣ್ಣ ಸುರಂಗ ಎಲ್ಲ ಜೋರಾಗಿ ತೆಗ್ಸಿದ್ಯಾ? ಬೈಲಿ ಇಲ್ಲಿ ಸ್ವಲ್ಪ ನಿನ್ನ ದರ್ಶನ ಕೊಡು, ನಮ್ಮ ಬ್ಲಾಗರ್ಸ್ ನೋಡಲಿ ಸ್ವಲ್ಪ. ನೋಡಿ ನಾಗು ಬಾಯ್ ನಮ್ಮ ಕ್ಲಬ್ ಇವರು ಪ್ರೆಸಿಡೆಂಟ್ ಅಣ್ಣ. ಹಿಂದೇನಣ್ಣ ನೀನು? ಇವರೇ ಪಾಪ ಇಲ್ಲಿವರೆಗೂ ನಮ್ಗೆ ಕರ್ಕೊಂಡು ಬಂದವ್ರೆ. ಏನಿಲ್ಲ ಅಣ್ಣ, ಏನು ಇದು ಏನು ಕರ್ಕೊಬರ್ಲಿಲ್ಲ, ನಾವೇ ಗಾಡಿ ಬಂದ್ವಿ. ಈಗ ಹೋಯ್ತಾ ಇದೀವಿ. ಇಲ್ಲೊಂದು ಸುರಂಗ ಐತೆ. ನಮ್ಮ ಮೇಘನ ಪಾಪ 3 ಸತಿ ಬಂದವಳಂತೆ. ಏನಕ್ಕೆ ಏನೋ ಗೊತ್ತಿಲ್ಲ. ಇದೇನು ಹಳೆ ದೇವಸ್ಥಾನನ ಇದು? ಸುರಂಗ. ವಾವ್, ಆಗಿನ ಕಾಲದಲ್ಲಿ ಇಂಥ ಸುರಂಗ ಕಟ್ಸೋರೆ ಅಂದರೆ ಹೆಂಗಿರ್ಬೇಡ. ಬನ್ನಿ ಒಳಗೆ ಹೋಗೋಣ. ಸಾಕಾಗೈತೆ. ಫುಲ್ಲು ಕತ್ಲೆ. ಇದು ಹೆಂಗೆ ಫ್ಲ್ಯಾಶ್ ಲೈಟ್ ಹಾಕ್ತೀನಿ. ಫುಲ್ ಕತ್ಲೆ ಸರಿಯಾಗೈತೆ. ಬೆಟ್ಟದ ಮೇಲೆ ಇಂಥ ಸುರಂಗ ಆಗಿನ ಕಾಲದಲ್ಲಿ ಐತೆ ಅಂದರೆ ತಿಳ್ಕೊಳ್ಳಿ. ಏನು ಮಾಡೋರೆ, ಏನೋ ಮಾಡೋರೆ. ಇದೆ, ಇಲ್ಲೊಂದು ಸಮಸ್ಯೆ ಇದೆ. ಒಳಗೋಗಿ ಬರುವ. ನೋಡಿ ಒಳಗೋಗಿ ಬರ್ತಾ ಇದ್ದೀನಿ. ಏನಿಲ್ಲ ಅಂಥದ್ದೇನಿಲ್ಲ. ಹಿಂಗೋಗಿ ಹಿಂಗೆ ಬಂದೆ ಅಷ್ಟೇ, ಏನೇನಿಲ್ಲ. ಯಾರು ಚೆನ್ನಾಗೈತೆ ಸುರಂಗ. ಕುತ್ಕೊಂಡ್ಬಿಟ್ಟಿದ್ರು ಯಾರು ಸ್ವಾಮೀಜಿ ಬರ್ತಾರೆ ಅಂತ. ಗುರುಗಳೇ ನಮಸ್ಕಾರ ಅಂದ್ಬಿಡೋದು ಹಂಗೆ ಕುತ್ಕೊಂಡಿರು. ಎಲ್ಲ ಬಂದ್ವಿ ಆಚೆ. ಆಗ ರಾಜರುಗಳು ಬಂದು ಇಲ್ಲಿ ನಿದ್ದೆ ಮಾಡ್ಕೊಬೇಕು. ಎಸ್ ನೋಡೋದಲ್ಲ ಸುರಂಗ. ಆಗಿನ ಕಾಲದಲ್ಲಿ ಬೆಟ್ಟದಲ್ಲಿ ಒಂದು ಸುರಂಗ ಕಟ್ಟಾರೆ. ನಮ್ಮ ಗೈಡ್ ಏನು ಮಾಡ್ತಿದ್ದೀರಾ ಗೈಡ್? ಎಲ್ಲ ತಳಗಿರ್ಬಿಟ್ಟು ಆಮೇಲೆ ವ್ಯೂ ತೋರಿಸ್ತೀನಿ ಅಂದ್ಬಿಟ್ಟು. ಟಿಪ್ಪು ಸುಲ್ತಾನ್ ಸೂಸೈಡ್ ಪಾಯಿಂಟ್ ಅಂತಾರೆ.
ಕಳ್ಳರನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಸಾಯಿಸ್ತಿದ್ರು. ಅದು ಟಿಪ್ಪು ಇಲ್ಲಿ ಅದು ಬಂದು ಜೈಲು ಸರ್, ಜೈಲ ಅದು. ಜೈಲು. ಕಳ್ಳರನ್ನೆಲ್ಲ ಸಾಯಿಸ್ಬೇಕಂದ್ರೆ ಅಲ್ಲಿ ಇನ್ನೊಂದು ಸ್ವಲ್ಪ ನಮಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಿ ಇದ್ರ ಬೆಟ್ಟದ ಬಗ್ಗೆ ಎಲ್ಲ. ಬೆಟ್ಟ ಎಲ್ಲ ಬೆಟ್ಟ. ನಮಸ್ಕಾರ. It's 3200 feet above. ಯಾ ಮೂಲ ಉದ್ಭವ ಮೂರ್ತಿ ಕಬ್ಬಾಳಮ್ಮ ನೆಲೆಸಿದ ಇಲ್ಲೇನೆ. ಸೊ ಒಂದೇ ಹೆಜ್ಜೆಗೆ ಕಬ್ಬಾಳಿಂದ ಅಲ್ಲಿ ಇಳಿದ್ರಂತೆ, ಅದಕ್ಕೆ ಟೆಂಪಲ್ ಅಲ್ಲಿದೆ. ಅದು ಜೈಲ ಅದು. ಅದು ಜೈಲ್ ಆಕ್ಚುಲಿ ಆಗಿನ ಕಾಲದಲ್ಲಿ ಕಟ್ಟಿದ್ದು. ಸೊ ಯಾವುದೇ ತರ ಕೈದಿಗಳನ್ನ ಅಂದ್ರೆ ಬೆಟ್ಟ ಹತ್ತೋದೇ ಕಷ್ಟ ಫಸ್ಟ್ ಆಫ್ ಆಲ್. ಎತ್ಕೊಬರೋದು ಹೆಂಗೆ ಅವ್ರನ್ನ? ಜಸ್ಟ್ ಅಲ್ಲಿ ಸೆರೆಮನೆಯಲ್ಲಿ ಹಾಕ್ತಿದ್ರಂತೆ, ತಂದಿಲ್ಲಿ ತಳ್ತಿದ್ರು. ಇಲ್ಲಿ ತಳ್ತಿದ್ರಾ? ನೋಡಿ ಚೆನ್ನಾಗಿ. ಅಲ್ಲಿಂದಾನೆ ತಳ್ಳೋದು. ಕಳ್ಳರು 1 ಫಿಲಮ್ ಐತೆ. ಬನ್ನಿ ಬನ್ನಿ ನಮ್ಮ ಮೇಘನವರೆಲ್ಲ ತೋರಿಸ್ತವ್ರೆ, ಬನ್ನಿ. ಇವನ್ ಫಿಲಮ್ಗೆ ಹೊಟ್ಟೋಗ್ಬಿಟ್ಟ. ನೋಡಿ. ಎಸ್, ಇದೇ ಸೂಸೈಡ್ ಪಾಯಿಂಟ್ ಅಂತ ಕರೀತಾರೆ. ಇದು ಸೂಸೈಡ್ ಪಾಯಿಂಟ್ ಅಂತೆ. ಒಂದ್ಸತಿ ಮೇಘನ ಸೂಸೈಡ್ ಮಾಡ್ಕೊಂಡ್ರೆ ಪಾಯಿಂಟ್ ಚೆನ್ನಾಗಿರ್ತದೆ. ಕಮನ್ ಮೇಘನ. ಬೇಡ ಬೇಡ. ಯಾರು ಆಗಿನ ತಳ್ತಾರೆ? ಕಾಲದಲ್ಲಿ ಕಳ್ಳರನ್ನೆಲ್ಲ ಸಾಯಿಸಿಕ್ಕಿದೆ ಉಪಯೋಗಿಸ್ತಾರೆ. ಎಲ್ಲ ಒಂದು ಮೂಳೆನೋ ಕಾಣಿಸ್ತಿಲ್ಲ. ಮೇಘನ ಬೇಡ. ಟಿಪ್ಪು ಕಾ ಬೇಟಿ. ನೋಡಿ ಇಷ್ಟ ಇದು. ಎಸ್, ನೋಡಿ ನಮ್ಮ ಮೇಘನ ಹೇಳಿದ್ಲು ಇಲ್ಲಿ ಟಿಪ್ಪು ಸುಲ್ತಾನು ಜೈಲೆಲ್ಲ ಕಟ್ಸೋರಂತೆ. ಆದ್ರೆ ನಮ್ಮ ಹಿಂದೂ ಇದಕ್ಕೆ ಟಿಪ್ಪು ಸುಲ್ತಾನ್ ಅವ್ರಿಗೆ ಮೂಲತಃ ತಮಿಳ್ನಾಡು ದೈವ ಅದು, ಕರಿದೇವಮ್ಮ ಅಂತ. ತಮಿಳ್ನಾಡು ದೈವರಂತೆ ಕಬ್ಬಾಳಮ್ಮ. ಮೂಲ ಉದ್ಭವ ಏನಾಗ್ಲಿ ನಮ್ಗೆ ಜಾತಿ ಭೇದ ಭಾವ ಬೇಡ. ದೇವ್ರೆಲ್ಲರಿಗೂ ದೇವ್ರೆ. ಮುಸ್ಲಿಂ ಆದ್ರೆ ಹಿಂದೂ ಆದ್ರೆ ವಿ ಆರ್ ಇಂಡಿಯನ್ಸ್. ಮಗ ಬ್ಲಾಗ್ ಚೆನ್ನಾಗಿ ಓಡಿಸ್ಬೇಕು ಅಂತ ಸಕ್ಕ ಡೈಲಾಗ್ ಹೊಡಿತಿದ್ಯಾ ಸಮ. ಹಂಗಂತ ಇಲ್ಲಮ್ಮ, ಯಾಕಂದ್ರೆ ನಾವು ರಾಮನಗರದಲ್ಲಿ ಇರೋರು. ಏನ್ ಬ್ರೋ ಕೇಳಿಲಿ. ಲೂಸು, ರಾಮನಗರದಲ್ಲಿ ನನಗೂ ಮುಸ್ಲಿಂ ಫ್ರೆಂಡ್ಸ್ ಎಲ್ಲ ಅವರೇ, ಕ್ರಿಶ್ಚಿಯನ್ ಫ್ರೆಂಡ್ಸ್ ಅವರೇ. ನೀನು ಇದೆಯಾ ಆಂಟಿ? ನೀನು ಇದೆಯಾ ತಾತ? ನೋಡಿ ಅಲ್ಲೊಂದು ಇದೆ ಅಂತೆ. ಕೊನೆಗೆ ನಮ್ಮ ಮೇಘನ ಅವರು ತುಂಬ ಬುಕ್ ಎಲ್ಲ ತಗೊಂಡು ಓದಿ ತುಂಬ ಎಲ್ಲ ತಿಳ್ಕೊಂಡಿದ್ದಾರೆ. ಆ ಜೈಲೊಳಗೆ ಇವಳನ್ನ ಯಾವಾಗ ಕೊಡಾಕ್ತೀವೋ ಗೊತ್ತಿಲ್ಲ. ಪರವಾಗಿಲ್ಲ, ಎಲ್ಲ ತಿಳ್ಕೊಂಡಿದ್ದೆ ಮೇಘನ. ಹ್ಯಾಟ್ಸ್ ಆಫ್ ಯು. ಹೋಗೋಣ. ಓಕೆ ಬಾಯ್. ಕೋಡಿಂಗ್ ವರ್ಡ್ ತರ ಆಗೋಯ್ತು. ಹೋಗೋಣ ಇಷ್ಟು ಬೇಗ? ಗ್ರೂಪ್ ಫೋಟೋ ತಗೊಂಡು ಹೋಗೋಣ ಬನ್ನಿ. ಈಗ ನಮ್ಮದು ಬನ್ನಿ, ಅಲ್ಲೊಂದು ವ್ಯೂ ಅದಕ್ಕೆ. ಅವಳು ಏನೋ ವ್ಯೂ ಅಂತ ತೋರಿಸ್ಕೊಂಡು ಎಲ್ಲರೂ ಕರ್ಕೊಳ್ತಾರೆ. 549 ಪೂರ್ತಿ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ನಿಮ್ಗೆ ಅಡ್ವೆಂಚರ್ ಬೇಕು, ವ್ಯೂ ಬೇಕು, ಎಲ್ಲ ಬೇಕು. ಬನ್ನಿ. ನೀನು 5 ಗಂಟೆವರೆಗೂ ಕುತ್ಕೊ, ನಾನು ಹೋಯ್ತೀನಿ. ಇವಳು 5 ಗಂಟೆವರೆಗೂ ಇಲ್ಲೇ ವ್ಯೂ ತೋರಿಸ್ತಾಳಂತೆ ಎಲ್ಲರಿಗೂ. ಮಾಡಬಾರ್ದು. ಹೌದಾ ಸೂರಜ್? ಬೇಡ ಅಂತಾರೆ. ಅವರು ಬೆಟ್ಟ ನೋಡಿದಾಗ್ಲೇ ಅನ್ಕೊಂಡಿರ್ತಾರೆ ನಿನ್ ಮಕ ನೋಡ್ಬಿಟ್ಟೆ ಅನ್ಕೊಂಡಿರ್ತಾರೆ ನೆಕ್ಸ್ಟ್ ಕೊಲಾಬ್ರೇಷನ್ ತಗೊಳ್ಳೋದು ಅಂತ. ಅದಂತೂ ಪಕ್ಕ. ಅಣ್ಣ ನೆಕ್ಸ್ಟ್ ಟೈಮ್ ಮಾತೇನು ಕೇಳ್ಬೇಡಿ. ಆ ಜೈಲಲ್ಲಿ ಇವಳೊಂದು ಸ್ವಲ್ಪ ಹೊತ್ತು ಕೂಡ ಹಾಕಿದ್ರೆ ಆಗಿರೋದು. ಹೇಳಿ. Next we are planning another trekking this month or next month. ಬಂದ್ಬಿಡಿ. ಎಕ್ಸಾಮ್ ಮಾಮೂಲಿ ಅವೆಲ್ಲ ಕಾಮನ್ ಎಕ್ಸಾಮ್. 399 ಮಾಡ್ತೀವಿ ಬನ್ನಿ next month plan ಅಂದ್ರೆ ಈ ಮಂತ್ ಎಂಡ್ ಅಲ್ಲಿ ಇಲ್ಲ ನೆಕ್ಸ್ಟ್ ಮಂತ್ ಅಂತ ಪ್ಲಾನ್ ಮಾಡಿ ಎಕ್ಸಾಮ್ಸ್ ಇದೆ ಮಧ್ಯದಲ್ಲಿ. ಯಾವಾಗಾರು ಸರಿ. ಮಾರ್ಚ್ ಫಸ್ಟ್ ವೀಕ್ ಎಕ್ಸಾಮ್ಸ್. ಎಕ್ಸ್ಪ್ಲೇನ್ ನಾವು ಯಾವಾಗ ಎಕ್ಸಾಮ್ ಅಂತ ಕರೆಕ್ಟ್ ಆಗಿ ಒಂದು ನಿಮಿಷ ಇರೋ ಗೈಡ್ ಮಾಡ್ತಿಲ್ವಾ? ಪ್ಲಾನ್. ಐ ಆಮ್ ಪ್ಲಾನಿಂಗ್ ಚೇರ್ ಅಂಡ್ ಕೋ-ಚೇರ್ ಫಾರ್ ದಟ್, ಬಟ್ ಸ್ಟಿಲ್ ಅಫಿಷಿಯಲಿ ನಾನು ಅಫಿಷಿಯಲಿ ಅನೌನ್ಸ್ ಆಗಿಲ್ಲ. ಅನೌನ್ಸ್ ಮಾಡ್ತೀವಿ. ನಾವಿಬ್ರು ಸೇರ್ಕೊಂಡು ಗೈಡ್ ಮಾಡ್ತೀವಿ. ಇವ್ರನ್ನ ಈ ಸತಿ ಕರ್ಕೊಳ್ಳಲ್ಲ ಗೈಡಿಂಗ್ಗೆ, ತುಂಬಾ ರಿಸ್ಕ್ ಇವರು. ಆಗಲ್ಲ ಇವ್ರು ಗೈಡಿಂಗ್. ಅಲ್ಲಿಗೆ ಹೋಗ್ಬಿಟ್ಟು ಬಾರೋ ಇನ್ನಿಗೆಲ್ಲ ಎಲ್ಲಿಗೆ? ಒಂದೇ ಸತಿ ಮೇಲಕ್ಕೆ ಹೋಗೋಣ ಬಾ. ಬೇಡ, ಇಷ್ಟು ಬೇಗ ಮೇಲೆ ನಮ್ಮ ಪ್ರೆಸಿಡೆಂಟ್ ಕರ್ಕೊಯ್ತವ್ರೆ. ಬನ್ನಿ ಜಾಗ ನೋಡೋಣ. ತುಂಬ ಫುಲ್ಲು ವ್ಯೂ ಪಾಯಿಂಟ್ ಇದೆಯಲ್ಲ. ಬಿದ್ರೆ ಎದ್ದೋಳೋದು ತುಂಬ ಕಷ್ಟ. ಹುಷಾರಾಗಿ ಬನ್ನಿ. ಇಲ್ಲೆಲ್ಲ ಹೇಳ್ಬಿಟ್ಟು ನೀನೇ ಹಾಕೊಳ್ಳೋದು ತಪ್ಪು. ಹುಷಾರಾಗಿ ಬನ್ನಿ, ನಂತರ ಬನ್ನಿ. ಈಗಲೇ ಗೈಡೆನ್ಸ್ ಕೊಡ್ತೀನಿ, ಎಲ್ಲ ಬನ್ನಿ ನನ್ನಿಂದನೇ ನೀಟಾಗಿ ಈಗಲಿಂದನೇ ಗೈಡ್ ಮಾಡ್ತೀನಿ. ನೋಡಿ ಇದು ಆಗಿನ ಕಾಲದಲ್ಲಿ ತುಂಬ ಚಿಕ್ಕದಾಗಿ ಮಾಡಿರೋ ಸ್ಟೆಪ್ಸು. ಇಲ್ಲೇ ಹತ್ಕೊಂಬೋಗೋಣ ಬನ್ನಿ. ಆಗಲೇ ಯಾರೋ ಬಂದ್ಬಿಟ್ಟು ವ್ಯೂ ಎಲ್ಲ ನೋಡ್ತವ್ರೆ. ತುಂಬ ಚೆನ್ನಾಗಿದೆ. ಆದರೂ ಆಗಿನ ಕಾಲದಲ್ಲಿ ರಾಜರುಗಳು ಇಲ್ಲೆಲ್ಲ ಬಂದು ಜೈಲ್ ಬೇರೆ ಕಟ್ಟಿಸಿ ವ್ಯೂ ಪಾಯಿಂಟಲ್ಲಿ ಅವ್ರನ್ನ ತಳ್ಳಿ ಸಾಯಿಸಿ ಪಾಪ. ಇಷ್ಟೆಲ್ಲ ಬೆಟ್ಟ ಹತ್ತುತ್ತಿದ್ರಲ್ಲ, ಅದೇ ಶಾಕು. ಏನು ಅಲ್ಲಿಂದ ಕುದುರೆ ಹಾಕೋ ಬಂದ್ಬಿಡೋರು ಅಷ್ಟೇ, ಏನು ಮಾಡ್ತಾ ಇರಲಿಲ್ಲ. ಪರವಾಗಿಲ್ಲ. ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ರಾಮನಗರ ಚನ್ನಪಟ್ಟಣ ಸೇರೋ ಒಂದು ಕಲ್ಚರು, ಒಂದು ಹಿಸ್ಟ್ರಿ ಇದೆ ಅಂದರೆ ನಮ್ಗೆ ಖುಷಿಯಾಗಿರೋ ವಿಷಯನೇ. ಹಾಂ ಎಲ್ಲಿ? ಅಲ್ಲ ಫಸ್ಟ್ ಇತ್ತ ಅಲ್ಲೆಲ್ಲ.
ಅಲ್ಲಿ ಮಧುಗುಂಡಲ್ಲಿ ಮತ್ತೆ ಅಲ್ಲಿಂದ ಇತ್ತು ಇನ್ನೊಂದು ಗೋಯನೂ ಇತ್ತು. ಹಾಂ ಇಲ್ಲಿಂದ ಅದು ಮೈಸೂರಿಗೆ ಕನೆಕ್ಟ್ ಆಗ್ತಿತ್ತು ಅಂತ ಹೇಳ್ತಿದ್ರು. ಕರೆಕ್ಟ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಓ ಅದು ಮುಚ್ಚೋಗಿತ್ತು. ನಾನು ಅದನ್ನೇ ಹುಡ್ಕೊಂಡು ಬಂದೆ ಈಗ. ಹೌದಾ? ಇಲ್ಲೇ ಎಲ್ಲೋ ಐತೆ ಅದು. ಇದು ಟಿಪ್ಪು ಸುಲ್ತಾನ್ ಎಲ್ಲ ಇಲ್ಲಿ ಬರ್ತಿದ್ರಂತ? ಹೌದಾ? ಹೌದು ಇಲ್ಲೇ ಅದೇ ಅದು ಅಲ್ಲಿರೋದು ಮೊದಲಾಗಿತ್ತು. ಅಲ್ಲಿಗೂ ಹೋಗೋಣ ಈಗ. ಅದು ಫಸ್ಟ್ ಸಾಕು ಚೆನ್ನಾಗಿತ್ತು. ಹಾಂ ಮಳೆ ಎಲ್ಲ ಬಂದು ಒಳ್ಳಾಗೈತೆ. ನೋಡಿ ಅವಾಗ ಇಲ್ಲಿ ಮೈಸೂರಿನ ಒಂದು ಸುರಂಗ ಇತ್ತಂತೆ, ಮುಚ್ಚೋಗಿದೆಯಂತೆ. ನಮ್ಮ ಇವರು ಬೇಗನ ಅವಳು ಗೊತ್ತಿರುತ್ತೆ, ಕೇಳಬೇಕು. ಹಾಂ ತಗೊಳ್ಳೋಣ. ಮೇಘನ ಇಲ್ಲೆಲ್ಲ ಸುರಂಗ ಇತ್ತಂತಲ್ಲ ಇಲ್ಲಿ? ಹಾಂ ಯಾರನ್ನ? ಅಲ್ಲಿ ಮೈಸೂರಿಗೆ ಹೋಗ್ಬೋದಂತೆ. ನಂಗೆ ಚಾಮುಂಡಿ ಬೆಟ್ಟದಲ್ಲೂ ಡ್ರಾಪ್ ಮಾಡ್ತೀಯಾ? ನಿಮ್ಗೆ ಗೊತ್ತಿಲ್ವಾ, ಕಲ್ಲೊಳಗಡೆ ಒಂದು ಲಿಫ್ಟ್ ಮಾಡಿದ್ದೀನಿ, ಅಂಡರ್ ಗ್ರೌಂಡ್ ಲಿಫ್ಟ್, ಸೀದಾ ಮೈಸೂರು ಕರ್ಕೊಂಡು ಹೊಂಟೋಗುತ್ತೆ. ಬಂದ್ಬಿಡಿ ಹೋಗೋಣ. ಹೌದಾ? ಫಸ್ಟ್ ನೀನು ಹೋಗು, ಅಲ್ಲಿಂದ ಫೋನ್ ಮಾಡ, ಆಮೇಲೆ ನಾವು ಬರ್ತೀವಿ. ಸುರಂಗ ಬೇಕಾಗಿರೋದು ಕಳ್ಸ್ಕೊಡ್ತೀನಿ. ನೀನ್ ತಾನೆಲ್ಲ ತಿಳ್ಕೊಂಡಿರೋದು. ಎಲ್ಲಿ ಈಗ ಹಿಂಗೆ ಹೊಂಟೋಗ್ಬೋದು ಆರಾಮಾಗಿ. ಮತ್ತೆ ಹಿಂಗೆ ಹೋಗ್ಬೋದು ಇಲ್ಲಿ. ಎಲ್ಲಿ? ಇಲ್ಲಿ ಅಲ್ಲಿ ಹೋಗೋಣ, ಬನ್ನಿ, ಅಲ್ಲೂ ಹೋಗೋಣ. ಅದೊಂದು ಪಾಯಿಂಟು, ಅಲ್ಲೊಂದು ಇದೆ. ಇವಳು ಒಳ್ಳೆ ಪಾಯಿಂಟ್ ಒಂದ್ಸತಿ ಜಂಪ್ ಮಾಡಲಿಲ್ಲ ಅವಳು. ಮಗ ನೀನು ಎಲ್ಲ ಥರ ಮಾಡಬೇಕು. ನಾನು ಇನ್ನೂ ಎಷ್ಟೊಂದು ಬೆಟ್ಟಗಳನ್ನ ಹತ್ಬೇಕು. ಸುಮ್ಮನೆ ಏನಕ್ಕೆ ಈ ವಯಸ್ಸಿಗೆ? ಎವರೆಸ್ಟ್ ಹತ್ತೋಗಿ ಫಸ್ಟು, ಆಮೇಲೆ ಎವರೆಸ್ಟ್ ಖಾರದ ಪುಡಿ ಪ್ಯಾಕೆಟ್ ತಗೊಂಡು ಅದ್ರ ಮೇಲೆ ಹತ್ಬಿಟ್ಟು ಆಮೇಲೆ ಐಫೋನ್ ಏನಕ್ಕೆ ಕೊಡ್ತೀಯ? ಕೊಟ್ಬಿಡು, ನಾನು ಹತ್ತೀನಿ. ಎವರೆಸ್ಟ್ನ ತಗೊಂಡು ಎವರೆಸ್ಟ್ನ ತಗೊಂಡು ಐಫೋನ್ನ ಮಾರ್ಬಿಟ್ಟು ಹತ್ತೀನಿ. ಐಫೋನ್ ಏನು ನೀನು ಮಾಡೋ? ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ನೀನೇನು ಮಾಡಬೇಡ. ಐಫೋನ್ ಮಾರ್ತೀನಿ ಕೊಡ. ಮಾರ್ತ್ಯಾ? ಎಷ್ಟು ರೇಟು ಐಫೋನ್ ರೇಟ್ ಗೊತ್ತಿಲ್ಲ, ಮಾರ್ತಾಳೆ ಅಂತ ಹೇಳು. ನೋಡಿ ಇಂಥವ್ರು ನಮ್ಮ ಗ್ಯಾಂಗಲ್ಲಿ ಒಬ್ರು ಇರಬೇಕು ಪಾಪ. ಇವಳಿಗೆ ಬಾ ಮೇಘನ, ಮಕ್ಕಳು ತೋರಿಸ್ತೀನಿ ನಿಂದು. ಇವಳಿಗೆ ರೇಕ್ಸೋ ಥರ ನಾನು ಯಾರಿಗೂ ರೇಕ್ಸಲ್ಲ ಪಾಪ. ನನ್ನ ತಂಗಿ ಥರ ಇರೋ ಅಕ್ಕ ಇವಳು. ಆದರೂ ಇವಳ ಜೊತೆ ಸ್ವಲ್ಪ ಕಂಫರ್ಟಬಲ್ ಆಗಿ ರೇಕ್ಸಕ್ಕೆ ಚೆನ್ನಾಗಿರುತ್ತೆ. ಓಕೆ, ಅದ್ಯಾವುದೋ ವ್ಯೂ ತೋರಿಸ್ತಾವಳೆ, ಇಲ್ಲಿ ನೋಡು. ಅಲ್ಲೂ ಇನ್ನೊಂದು ತಗೊಳ್ಳೋಣ. ಇಲ್ಲೇ ಯಾರು ಕಳ್ತಿದ್ರೆ ಮೇಘನ? ಇಲ್ಲೇ ಯಾರು ಕಳ್ತಿದ್ರು? ನನ್ನ ನೀ ಏನು ಕರ್ಕೊಬರ್ಲಿಲ್ಲ, ನಾನೇ ಬಂದೆ. ಹೋಗು ಫಸ್ಟ್ ನೀನು, ಆಮೇಲೆ ನಾನು. ನಿಮ್ಮಿಂದ ನಾ ಹಿಂದೆ. ಎಲ್ಲ ರೀಲ್ಸ್ ಮಾಡ್ತವ್ರೆ. ಓ ಎಲ್ಲ ದುರಂಧರ್ಗಳು ಇಲ್ಲೇ ಬಂದ್ಬಿಟ್ಟವ್ರೆ. ಮಗ ನೀನು ಮಾಡಲ್ಲ ರೀಲ್ಸು? ನಿನ್ಗೆ ಇನ್ನೇನದೆ? ಎಲ್ಲ ರೀಲ್ಸ್ ಎಲ್ಲ ಮಾಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಇವಳು ಅದೊಂದೇ ಹೇಳ್ತಾಳೆ, 3 ಸತಿ ಬಂದಿದ್ದೀನಿ, 3 ಸತಿ ಏನು ದಬಾಕಿಲ್ಲ ಅಲ್ಲಿ. 3 ಬೆಟ್ಟ, ಒಂದು ಬುಕ್ ಬಿಟ್ರೆ ಇನ್ನೇನು ದಬಾಕಿಲ್ಲ ಅವಳು ಲೈಫ್. ಅಟ್ಲೀಸ್ಟ್ ನಾನು 16 ದಬಾಕಿದ್ದೀನಿ. ನೀನೇನು ದಬಾಕಿದ್ಯಾ? ಏನೇನು ದಬಾಕಿಲ್ಲ, ಮನೆ ಚೇರ್ ದಬಾಕಿದ್ದೀನಿ. ಅಲ್ಲಿ ನೋಡು, ಇವರು ಸಪ್ತಸಾಗರದ ಆಚೆ ಎಲ್ಲೋ ತಪ್ಪಿಸ್ಕೊಬಿಟ್ಟಿದ್ದಾರೆ. ಅವ್ರು ಅಷ್ಟಿದೆ ತಪ್ಪಿಸ್ಕೊಳ್ಳೋದು. ಪ್ರೇಮಿ ಒಬ್ರು ನೋಡಿ ಇವಳು ಏನು ದಬಾಕಿದ್ದೀನಿ. ನಾನು ಮನೇಲಿ ತಟ್ಟೆ ದಬಾಕಿದ್ದೀನಿ, ಲೋಟ ದಬಾಕಿದ್ದೀನಿ, ಚೊಂಬು ದಬಾಕಿದ್ದೀನಿ, ಬುಕ್ ದಬಾಕಿದ್ದೀನಿ. ಈಗ ಸದ್ಯಕ್ಕೆ ದಬಾಕ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ನಾಗುಬಾಯಿ ಅವರು ಫೋಟೋಗೆ ಹೇಳ್ತವ್ರೆ. ಈಗ ನಮ್ಮ ಬ್ಲಾಗಲ್ಲಿ ನಮ್ಮ ಗ್ರೂಪ್ ಮೆಂಬರ್ಸ್, ಕ್ಲಬ್ ಮೆಂಬರ್ಸ್ನೆಲ್ಲ ಒಂದು ವಿಡಿಯೋದಲ್ಲಿ ತೋರಿಸ್ತೀವಿ. ನೋಡಿ ನಮ್ಮ ನಾಗುಬಾಯಿ ಹಿಂಗಂತ ಫುಲ್ ತೋರಿಸೋಣ ಬನ್ನಿ. ಈಗ ಜರ್ಕಿನ್ ನಮ್ಮದೇ. ಆಂಟಿ ಗ್ರೂಪ್ ಫೋಟೋ ಬೇಗ ಇರಿ. ಒಂದು ಗ್ರೂಪ್ ಫೋಟೋ ತಗೊಂಡು ವಾಪಸ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಳು ಕಲ್ಯಾಣಿ ವಾಟರಲ್ಲಿ ನೀರು ಇಟ್ಕೊಳ್ಳೋಷ್ಟರಲ್ಲಿ ಕಷ್ಟ. ಅಭಿಷೇಕ ಮಾಡ್ತಾರೆ. ಪ್ಯೂರ್ ವಾಟರ್ ಅಮ್ಮ ಹೇಳ್ಬೇಕಂದ್ರೆ. ಇನ್ನೂ ಯಾಕಂದ್ರೆ ಏನು ಕಿಮಿ ಕೀಟಗಳು ಸ್ವಲ್ಪ ಇರ್ಬೋದು, ಅದೇ ಪ್ಯೂರ್. ಹಾಂ ಸರಿ ಬನ್ನಿ, ಈಗ ಟಿಪ್ಪು ಮನೆ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲಿ ಹಾಸ್ಟೆಲ್ ಹಂಗಿಲ್ಲ? ಹಾಸ್ಟೆಲಲ್ಲಿ ಇದ್ದೀರಾ? ಹಾಸ್ಟೆಲ್ ಟೈಮಿಂಗ್? ಓ ಶೆಟ್. ಅದಕ್ಕೆ ಹೇಳಿದ್ದು ನೆಕ್ಸ್ಟ್ ಟೈಮ್ ಮೇಘನ ಹತ್ರ ಏನೂ ಪ್ಲ್ಯಾನ್ ಹಾಕ್ಬೇಡಿ, ತುಂಬ ರಿಸ್ಕು. ಟೈಮ್ ಪಿಕಪ್ ಮಾಡಲ್ಲ. ಸೆಲೆಕ್ಟ್ ಮಾಡಿದ್ದು ಇವರಲ್ಲೇ ಯಾರೋ ಒಬ್ರನ್ನ ಕರ್ಕೊಂಡು ಹೋಗ್ತೀನಿ. ಯಾರು ಮಾಡಿದ್ದು? ನೀನೇ. ಎಸ್, ಇಲ್ಲಿ ಟಿಪ್ಪು ಮನೆ ಹತ್ರ ಬಂದ್ವಿ, ನೋಡ್ಕೊಂಡು ಹೋಗೋಣ. ಅವರೆಲ್ಲ ಅಲ್ಲಿ ಹೋಗ್ತಾರಂತೆ. ನೋಡಿ ಟಿಪ್ಪು ಮನೆ ಅಂತ ಇದು. ರಾಜು ಪಾಪ ಜೈಲಿಗೆ ಬಂದಾಗ ನೋಡೋರು. ಎಸ್, ತುಂಬ ಹಳೆ ಬೆಟ್ಟ. ಓ ಶೆಟ್, ಎಲ್ಲ ಪಾಳು ಬಿದ್ದೋಗಿದೆ ನೋಡಿ.
ತುಂಬ ಪಾಳು ಬಿದ್ದೋಗಿದೆ, ಹಳೇ ಬೆಟ್ಟ ಫುಲ್ಲು. ಇಲ್ಲಿ ಟಿಪ್ಪುಗಳು ಮೈಸೂರಿಂದ ಬಂದು ಇಲ್ಲಿರ್ತಿದ್ರಂತ. ಟಿಪ್ಪು ಅಂತ ಇದ್ದಿದ್ದಿಲ್ಲಲ್ಲ, ಇಲ್ಲೊಂದೆಲ್ಲ ಸುರಂಗ ಆಯ್ತಂತೆ, ಅಲ್ಲಿಂದ ಬರೋರಂತೆ, ರೋಪ್ ಹಾಕೊಂಡು ಬರೋರು. ಇಲ್ಲಿ ನೋಡೋದಲ್ಲ, ಈ ಪಾಳು ಬಿದ್ದರ ಮನೆ, ಇಲ್ಲಿ ಟಿಪ್ಪು ಮೈಸೂರಿಂದ ಬಂದು ಇಲ್ಲೊಂದು ಸುರಂಗ ಐತಂತೆ, ಅಲ್ಲಿಂದ ಬರೋರಂತೆ, ಬಂದು ಇಲ್ಲಿ ಸ್ಟೇ ಆಗ್ತಿದ್ರಂತೆ ನೈಟು ಅಂತ ಹೇಳ್ತಿದ್ದಾರೆ. ಸತ್ಯನೋ ಸುಳ್ಳೋ ನಮ್ಗೆ ಗೊತ್ತಿಲ್ಲ. ಓಕೆ, ಏನಾಗಲಿ, ನಮ್ಮದು ಅಂತ ಒಂದು ಹಿಸ್ಟ್ರಿ ನಂಬೇಕಾವೆಲ್ಲ. ಏನಂತೀರಣ್ಣ? ವೈಲೆಂಟ್ ಆದರೂ ಬನ್ನಿ, ಇನ್ನೇನು ಹೊಡೋಣ. ಎಲ್ಲ ನಮ್ಮ ಕ್ಲಬ್ ಮೆಂಬರ್ಸ್ ಎಲ್ಲ ಕಾಯ್ತಾ ಇದ್ದಾರೆ ಪಾಪ, ಅವರು ಹೋಗಬೇಕು. ನಾವು ಹೋಗಿ ಒಂದು ಗ್ರೂಪ್ ಇನ್ನೊಂದು ಗ್ರೂಪ್ ಫೋಟೋ ತೊಗೊಂಡು ಹೋಗೋಣ. ಅಷ್ಟು ದೂರ ಹೋಗ್ಬಿಟ್ಟು ಕಂಟಿನ್ಯೂ ಮಾಡೋಣ ವೀಡಿಯೋ. ನಾವು ಬಂದಿದ್ದು ಕೆಲಸ ಆಯಿತು, ಬಂದು ಬೆಟ್ಟ ಎಲ್ಲ ನೋಡಿದ್ವಿ. ಈಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ಕ್ಲಬ್ ಮೆಂಬರ್ಸ್ ಎಲ್ಲ ಇಲ್ಲ ಅವರೇ. ಒಂದು ಗ್ರೂಪ್ ಫೋಟೋ ತೊಗೊಂಡು ಹೋಗಬೇಕು. ನಮ್ಮ ಮೇಘನ ಇಟ್ಕೊಂಡು ಆಗ್ತಾ ಇದ್ದಾಳೆ. ಈಗ ಒಂದು ಗ್ರೂಪ್ ಫೋಟೋ ತೊಗೊಂಡು ಕೆಳಗಡೆ ಹೋದರೆ ಅಷ್ಟೇ ನಮ್ದಾಯಿತು. ನೋಡೋಣ, ಕೆಳಗಡೆ ಹೋದ್ಮೇಲೆ ಇನ್ನೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಕೆಳಗಿಳಿಯೋಣ. ಆದರೆ ಇಲ್ಲೂ ಬಂದಿದ್ದು ಇಷ್ಟೇ, ಮಾತ್ರ ವ್ಯೂ ಎಲ್ಲ ಸೂಪರಾಗಿದೆ. ಬನ್ನಿ ನೀವು. ಹತ್ತೋದು ಸ್ವಲ್ಪ ರಿಸ್ಕ್, ಇಳಿಯೋದು ಸ್ವಲ್ಪ ರಿಸ್ಕು, ಆದರೆ ಎಕ್ಸ್ಪೀರಿಯನ್ಸ್ ಸೂಪರಾಗಿತ್ತು. ಈಗ ಕೆಳಗಡೆ ಹೋಗ್ತಾ ಇದ್ದೀವಿ. ಒಂದು ಗ್ರೂಪ್ ಫೋಟೋ ತೊಗೊಂಡು ಕೆಳಗಡೆ ಹೋಗ್ತೀವಿ. ಈಗ ನಮ್ಮದು ಈ ಬೆಟ್ಟಕ್ಕೆ ಬರೋಕ್ಕೆ ನಿಮಗೆಲ್ಲ ಲೊಕೇಶನ್ ನಾನೊಂದು ಫೋಟೋ ತೋರಿಸ್ತೀನಿ ನೋಡಿ. ಇನ್ಫಾರ್ಮೇಷನ್ನು ಮಗ ಹಿಡ್ಕೋ ಇದು ನೋಡಿ. ನೀವು ಯಾರು ನನ್ನ ಬ್ಲಾಗ್ ನೋಡಿರೋರು ಬರಬೇಕು ಅಂದರೆ ಈ ಕಡೆಗೆ ಬನ್ನಿ, ನೋಡೋರಂತೆ. ಒಂದು ಸ್ಕ್ಯಾನ್ ಮಾಡಿದ್ರೆ ಸೊ ಸುತ್ತಮುತ್ತ ಇರೋ 3 ಟ್ರೆಕ್ಕಿಂಗ್ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ವಿತ್ ಲೊಕೇಶನ್ ಆ್ಯಂಡ್ ಹೈಲೈಟ್ಸ್ ಆಫ್ ಎವ್ರಿಥಿಂಗ್. ಸೊ ಎಕ್ಸ್ಪ್ಲೋರ್ ಆಗಿ ಬನ್ನಿ. ಆ್ಯಂಡ್ ಇದು PDF ವ್ಯೂ ಅಲ್ಲಿದೆ. ಸೊ ಯು ಕ್ಯಾನ್ ಈಸಿಲಿ ಆಕ್ಸೆಸ್ ದಿಸ್ ಎವ್ರಿಥಿಂಗ್. ಎಲ್ಲರಿಗೂ ಅವೈಲೇಬಲ್ ಇರ್ತೀವಿ. ನೋಡೋದಲ್ಲ, ನಮ್ಮ ಮೇಘನ ಹೇಳಿದ್ದು ಕೇಳಿಸ್ಕೊಂಡ್ರಲ್ಲ, ಅದನ್ನು ಸ್ಕ್ಯಾನ್ ಮಾಡಿ ನಾನು ಇನ್ನೊಂದು ಸತಿ ಬೇಕಾದ್ರೆ ಫೋಟೋ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಅದರಲ್ಲಿ ಪ್ಲೀಸ್ ಅಂಥ ಪ್ಲೇಸ್ ಎಲ್ಲ ನೀವು ಎಕ್ಸ್ಪ್ಲೋರ್ ಮಾಡಲೇಬೇಕು. ತುಂಬ ಚೆನ್ನಾಗಿದೆ, ರಿಸ್ಕ್ ಇದ್ರೂ ಬೆಸ್ಟ್ ವ್ಯೂ ಎಲ್ಲ ನೋಡ್ಬೋದು. ದಯವಿಟ್ಟು ಬನ್ನಿ, ಓಕೆನಾ? ನಾನು ಅದನ್ನು ನಿಮಗೆ ಫೋಟೋನ ಹಂಗೆ ಬಿಡ್ತೀನಿ. ನಾನು ಆಗಲೇ ಹೇಳಿದ್ನಲ್ಲ, ಪೂಜಾರಿ ದೇವಸ್ಥಾನ ಬರೋದು ಈ ದೇವಸ್ಥಾನಕ್ಕಂತೆ. ಅದು ಒಂದು ಹಳೆಯ ದೇವಸ್ಥಾನ, ಇದು ಮೇನ್ ದೇವಸ್ಥಾನ. ಬನ್ನಿ, ಇಲ್ಲಿ ಹೋಗಿ ದೇವ್ರು ನೋಡೋಣ. ಇಲ್ಲೇ ಶೂ ಬಿಟ್ಬಿಡೋಣ, ಇಲ್ಲೇ ಬೇಡ, ಶೂ ಬಿಚ್ಚಾಯ್ತು. ಹೋಗೋಣ ಬನ್ನಿ. ದೇವಸ್ಥಾನ ಅಂತೆ, ಸರಿ. ಇದೇ ದೇವಸ್ಥಾನ, ಇದೇ ಮೇನ್ ದೇವ್ರಂತೆ, ನೋಡ್ಕೊಳ್ಳಿ. ನೋಡೋದಲ್ಲ, ಇಲ್ಲಿ ಪೂಜಾರಿ ಇನ್ಫಾರ್ಮೇಶನ್ ಎಲ್ಲ ತಗೋಬೇಡ್ದು. ಇಲ್ಲಿ ಬಿಸಿಲು. ದೇವಸ್ಥಾನದಲ್ಲಿ ನೋಡೋದ್ರಲ್ಲ, ಇನ್ಫಾರ್ಮೇಶನ್ ಎಲ್ಲ ಕೊಡಬೇಡ್ದಂತೆ. ತುಂಬ ಹಳೇ ದೇವರು, ಚಿನ್ನ, ಒಡವೆ, ವಜ್ರಗಳು ಎಲ್ಲ ಇರುತ್ತೆ. ನಾವೇ ಇನ್ಫಾರ್ಮೇಶನ್ ಕೊಟ್ಟರೆ ಕಳ್ಳರಿಗೆ ಆಹ್ವಾನ ಮಾಡ್ದಂಗೆ, ಅಂದರೆ ಅವ್ರನ್ನ ನಾವೇ ರೂಟ್ ಹೇಳ್ಕೊಡೋದು, ಅವ್ರಿಗೆ ಪ್ಲ್ಯಾನ್ ಕೊಟ್ಟಿರೋ ಥರ ಅಂತೆ. ಅದಕ್ಕಾಗಿ ಪೂಜಾರಿಗಳು ಏನು ಸೀಕ್ರೆಟ್ನ ರಿವೀಲ್ ಮಾಡಲ್ವಂತೆ. ಇಲ್ಲಿ ತುಂಬ ಒಳ್ಳೆಯದು, ತುಂಬ ಹಳೇ ದೇವರು, ಮೇಂಟೈನ್ ಮಾಡಬೇಕು ಎಲ್ಲ ಥರ. ಅವ್ರು ಹೇಳೋದು ನಿಜಾನೇ. ಅದಕ್ಕಾಗಿ ಅದ್ರದ್ದು ವೀಡಿಯೋ ಎಲ್ಲ ಜಾಸ್ತಿ ಕ್ಲಿಯರಾಗಿ ಏನು ಬಂದಿಲ್ಲ, ಮಾಡೋಕ್ಕೆ ಬಿಟ್ಟಿಲ್ಲ. ಎಷ್ಟಾಗುತ್ತೆ ಅಷ್ಟು. ಎಲ್ಲರೂ ಕಷ್ಟಪಡ್ತಾ ಇದ್ದೀವಿ ನೋಡಿ. ಪಾಪ ಅಣ್ಣ ನಮಗೆ ಕಡ್ಡಿ ಹಿಡ್ಕೊಂಡು ಸಪೋರ್ಟ್ ಮಾಡ್ತಾವ್ರೆ ಅವಾಗಿಂದ. ಬೇಗ ಎಲ್ಲರೂ ಕರ್ಕೋ, ಬೇಗ ಕಡ್ಡಿ ಅಣ್ಣ ಸಪೋರ್ಟ್ಗೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹೀಗೆ ಮಾಡ್ತಾ ಇದೀವಿ. ಇನ್ಸ್ಟಾಗ್ರಾಮ್ ಪೇಜ್ಗ ಇಲ್ಲ, ಯೂಟ್ಯೂಬ್ ಗೊತ್ತಿಲ್ಲ ಅವರು, ನಮಗೂ ಗೊತ್ತಿಲ್ಲ. ಇಂಥವ್ರು ಇರ್ತಾರೆ, ಕಾಲು ಎಳೆಯವರು ತಲೆಗೆ ಇಡ್ಸ್ಕೊಬಿಡ್ತಾರೆ. ನಿಂಬೆ ಚೆನ್ನ ಎಲ್ಲ ನಮ್ಮ ಮೈನಲ್ಲಿ ನಾವು ಹಿಡಿತಾ ಇದೀವಿ. ನಾನು ಮೇಘನ ಇಬ್ರು ಹಿಡಿತಾ ಇದೀವಿ. ಉಲ್ಲಾಸ್ ಇವಾಗ ಧೈರ್ಯ ಬಂದ್ಬಿಟ್ಟು ಹೋಯ್ತು ಮುಂದೆ. ಇನ್ನು ಕಂಪ್ಲೀಟೆಡ್ ಟ್ರ್ಯಾಕ್ ವೆರಿ ಸಕ್ಸಸ್ಫುಲಿ, ಆಲ್ ಬಿಕಾಸ್ ಆಫ್ ಮೈ ಬರೋ. ಅಯ್ಯಯ್ಯೋ,
ಇಲ್ಲಿ ಆಟಕ್ಕೆ ಟಚ್ ಮಾಡ್ಬಿಟ್ಲು. ಇವನ್ ಇದ್ದ ಕಡೆ ಎಂಜಾಯ್ಮೆಂಟ್ ಜೋಶ್ ಎಲ್ಲ ಇರುತ್ತೆ, ಅಲ್ಲಲ್ಲಿ ತಮಾಷೆ ಇರುತ್ತೆ. ಸೊ ಇವನ್ ಜೊತೆ ಬನ್ನಿ, ಫಾಲೋವರ್ಸ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ಬನ್ನಿ, ಟ್ರಕ್ಕಿಂಗ್ ಜಾಯ್ನ್ ಆಗಿ ನೆಕ್ಸ್ಟ್ ಟ್ರಕ್ಗೆ. ಯು ವಿಲ್ ಬಿ ಮೋರ್ ಹ್ಯಾಪಿ ವಿತ್ ಅಸ್. ಥ್ಯಾಂಕ್ ಯು ಮೇಘನಾ. ನೋಡಿ ನನ್ನ ಜೊತೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡಿದ್ದಾಳು ಇವಳು. ನಾವು ಕ್ಲಬ್ಬಲ್ಲಿ ಮೀಟ್ ಆದಾಗಿಂದ ಇದುವರೆಗೂ ಫನ್ನಲ್ಲೇ ಕಳೆದಿದ್ದೀವಿ ಹೊರತು ಹೌದು. ಕಿತ್ತಾಟ ಪತ್ತಾಟ ಅಂತೂ ಇಲ್ಲವೇ ಇಲ್ಲ. ಒಂಥರ ಇವಳ ಜೊತೆ ಕಂಫರ್ಟಬಲ್ ಆಗಿ ಫನ್ ಮಾಡ್ಕೊಂಡು ಚೆನ್ನಾಗಿರ್ಬೋದು. ಚೆನ್ನಾಗಿತ್ತು ಇವತ್ತು. ಅದ್ರ ಜೊತೆಗೆ ಒಂದು ಚಿಕ್ಕ ಮಗ ಬೇರೆ ಕರ್ಕೊಂಡ್ಬಂದ್ಬಿಟ್ಟಿದ್ವಿ ಇವತ್ತು. ಅದು ಜಾಸ್ತಿ ಫನ್ ಕೊಡ್ತು ನಮಗೆ. ಏ ಮಗು ಚೆನ್ನಾಗಿ ನಡೀತೈತೆ. ಪರವಾಗಿಲ್ಲ, ಮಗು ಕಾಲ್ ಬಂದ್ಬಿಡೈತೆ. ಎಸ್. ಸೊ ವಿ ಸಕ್ಸಸ್ಫುಲಿ ಕಂಪ್ಲೀಟೆಡ್. 60+ ಪೀಪಲ್ಸ್ ಹೋಗಿದ್ವಿ ನಾವು ಟ್ರಕ್ಕಿಂಗ್ಗೆ. ಸೇಫ್ ಆಗಿ ಎಲ್ಲರೂ ಬಂದಿದ್ವಿ. ದಟ್ ಈಸ್ ಪವರ್ ಆಫ್. ತುಂಬ ಫನ್ ಇತ್ತು. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್ ಗೈಸ್. ಬಾಯ್. ಡೋಂಟ್ ಫರ್ಗಾಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಗೊತ್ತಲ್ಲ, ಅನ್ಫಿಲ್ಟರ್ ವಿತ್ ಭರತ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋಗೆ ವೇಟಿಂಗ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಟ್ರಕ್ ಜೊತೆ ಬೇಗ ಬರ್ತೀವಿ. ಪಕ್ಕಾ ಬಂದೇ ಬರ್ತೀವಿ. ಜೊತೆಗೆ ಇವಳು ಇರ್ತಾಳೆ. ಓಕೆನಾ? ಓಕೆ ಬಾಯ್. ಡೋಂಟ್ ಫರ್ಗಾಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ ಬಾಯ್, ಟಾಟಾ.